ನಮ್ಮ ಮಾತೆಲ್ಲ ನಮ್ಮ ಧರ್ಮ ರಾಜಕೀಯದ ಉಭಯ ಬೇಕಿದೆ ನಮ್ಮ ಮಾತ ಒಂದೇ ಅಪ್ಪೆ ಜೋಗುಲು ಮಾಡೋದು ನಮ್ಮ ಮಾತೆಲ್ಲ ಸಮಾನ ದೃಷ್ಟಿಗೆ ತಗೊಂಡು ಉದ್ದೇಶರು ಮಾತೆಲ್ಲ ಬೋಧನೆ ಮಾಡೋದು ಬರ್ತದೆ ಒಂದೇ ಕಲರ್ದ ಸಾಲ್ವ್ ಮಾಡೋದು ನಮ್ಮ ಮಾತೆಲ್ಲ ಒಂದೇ ಅಪ್ಪೆ ಜೋಗುಲಗ ನಮ್ಮ ಒಟ್ಟು ಸೇರಿದಿಲ್ಲ ನಮ್ಮ ಮಾತ ಬೇರೆ ಬೇರೆ ದೇವರಿಗೆ ಆರಾಧನೆ ಮಾಡ್ತಾರೆ ಅವು ದೇವರಿಗೆ ಒರಿ ಮಾತ ದೇವರೆಲ್ಲ ಬೇರೆ ಬೇರೆ ಪುಸ್ತಕಗಳನ್ನು ನಡೆಸಿದ್ದಾರೆ ಅವು ಆ ಮಾತೆಲ್ಲ ಲಕ್ಷದ್ದು ನಮ್ಮ ನಮ್ಮ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ವಿನಂತಿ ಮಾಡೋದಿಲ್ಲ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗಜಾನನಂ ಭೂತಗಣಾದಿ ಸೇವಿತಂ ಕವಿತ್ತಜಂಬೋಭಶಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೇ. ಮಾತ ಕಲಿಯಲ್ಲಿ ಆತ್ಮೀಯವಾದ ಸ್ವಾಗತ ಕೋರುವುದು ನಮ್ಮ ಪತ್ರದಿಂದ ಗಣ್ಯರಿಗೆ ನಮ್ಮ ವಲಯದ ಉಪಾಧ್ಯಕ್ಷರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ರಾಜಕೀಯ ಹಿರಿಯರು ನಮ್ಮ ಮಾತ ಸಂಘಟನೆಗೆ ಬಿರುಸಾಯ ಇದ್ದಿದೆ ನನಗೆ ಮಲ್ಲಮಠದ ಸಹಕಾರ ಕೊಟ್ಟ ಶ್ರೀಯುತ ಐದರ್ ಕಾರ್ಯಗಳ ವೇದಿಕೆ ಬಂದು ಮಾತ ಗಣ್ಯರಿಗೆ ಸ್ವಾಗತ ಕೋರುವುದು ವಿನಂತಿ ಮಾಡೋದು. ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪುಕಲ್ಲುಪಾಯ ಹಾಗೂ ಲಾರಿ ಮಾಲಕರ ಒಕ್ಕೂಟ ರಿಜಿಸ್ಟರ್ಡ್ ಮುಡಿಕುವಲಯ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾವು ಮತ್ತು ನೀವು ಹಾದು ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮನುಷ್ಯ ಬಾಲ್ಯ ಯೌವನ ನಂತರ ಸಾಂಸಾರಿಕ ಜೀವನದ ನಡೆ ನುಡಿಗಳು ಏನೆಂಬುದನ್ನು ಸಮಾಜ ಬಹಳಷ್ಟು ಪ್ರೀತಿಯಿಂದ ಅವರನ್ನು ಆಲಿಸ್ತಿರ್ತಾರೆ. ಒಂದು ಕುಟುಂಬ ಬೇಕು, ಮನೆ ಮಕ್ಕಳು, ಮಡದಿ ಮಕ್ಕಳು ಜವಾಬ್ದಾರಿಯುತ ಸಾಂಸಾರಿಕ ಬದುಕನ್ನು ಕಟ್ಟಿಕೊಳ್ಳಬೇಕೆಂಬ ಆಸೆಯೊಂದಿಗೆ ಏನಾದರೂ ಒಂದು ದುಡಿಮೆ ನಮಗೆ ಬೇಕೆಂಬ ಸದುದ್ದೇಶವನ್ನು ಮುಂದಿಟ್ಟುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಇದ್ದಂಥ ಯುವಕರು ಹಿರಿಯರು ಒಂದು ಗುಂಪುಗಳನ್ನು ಕಟ್ಟಿಕೊಂಡು ಬದುಕನ್ನು ಸೃಷ್ಟಿಸಲು ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಒಂದು ಭಾಗವಾಗಿ ಕೆಂಪುಕಲ್ಲುಪಾಯ ಹಾಗೂ ವಾಹನಗಳ ಮಾಲಕತ್ವವನ್ನು ಚಾಲಕತ್ವವನ್ನು ಅದರ ಸಿಬ್ಬಂದಿತನವನ್ನು ಒಪ್ಪಿಕೊಳ್ಳುವಂಥ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲದಕ್ಕೂ ಒಂದೊಂದು ರೀತಿಯ ಒಡಂಬಡಿಕೆಗಳು ಇರ್ತದೆ. ಈ ಹಿನ್ನೆಲೆಯಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಒಂದು ವಿನೂತನ ಸಂಸ್ಥೆ ಮುಡಿಪು ವಲಯ ಕೆಂಪುಕಲ್ಲುಪಾಯ ಹಾಗೂ ಲಾರಿ ಮಾಲಕರ ಒಕ್ಕೂಟ ಪ್ರಾರಂಭವಾಗಿ ಕೆಲವು ವರ್ಷ ಸಂದಿತು. ಹಲವು ಸಾಮಾಜಿಕ ಇಚ್ಛಾಶಕ್ತಿಯ ಕಾರ್ಯಕ್ರಮಕ್ಕೆ ಈ ಸಂಸ್ಥೆಯು ಮುನ್ನುಡಿಯನ್ನು ಬರೆಯಿತು. ಈ ಸಂಸ್ಥೆಯ ಪದಾಧಿಕಾರಿಗಳು ಒಮ್ಮನಸ್ಸಿನಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ ಅಂತಕ್ಕಂಥ ತೃಪ್ತಿ ನಮಗಿದೆ. ಆದಾಗ್ಯೂ ಇವತ್ತು ವಿವಿಧ ಸ್ತರದಲ್ಲಿ ಸಮಾಜದಲ್ಲಿ ಸ್ವಲ್ಪ ಅನಾರೋಗ್ಯದಿಂದ ಬಂದಂಥ ಕುಟುಂಬಕ್ಕೂ ಕೂಡ ಸಹಾಯ ಹಸ್ತವನ್ನು ನೀಡುವಂಥ ದೊಡ್ಡ ಕಾರ್ಯಕ್ರಮಕ್ಕೆ ಈ ಸಂಸ್ಥೆ ಮುಂದಾಗಿದೆ ಅಂತಕ್ಕಂಥ ವಿಷಯವನ್ನು ನಾವು ಇವತ್ತು ಹೇಳುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ಸಭೆಯ ಅಧ್ಯಕ್ಷರು ಗೌರವಾನ್ವಿತ ಸತೀಶ್ ಆಚಾರ್ಯವರು, ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪುಕಲ್ಲು ಮತ್ತು ಲಾರಿ ಮಾಲಕರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಒಬ್ಬ ಸಮಾಜಮುಖಿ ಉದ್ಯಮಿಯಾಗಿದ್ದುಕೊಂಡು ರಾಜಕೀಯ ಕ್ಷೇತ್ರಕ್ಕೂ ತನ್ನ ಕೈಯನ್ನ ಆಡಿಸಿದಂತಹ ತುಳುನಾಡು ಗ್ರಾಮಾಡಳಿತದ
ಕ್ರೀಡಾ ಚಟುವಟಿಕೆಗಳೊಂದಿಗೆ ಕ್ರೀಡಾ ಯುವಕರನ್ನು ಹುರಿದುಂಬಿಸುವಂತ ಒಬ್ಬ ಅಪರೂಪದ ಸರಳ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡವರು ತಾವು. ತಮ್ಮ ಉಪಸ್ಥಿತಿ ನಮಗೆ ಅತೀವ ಮೆರುಗನ್ನು ತಂದಿದೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಯಂತ ಶೆಟ್ಟಿ ದೊಡ್ಡಮನೆಯವರು ನನ್ನ ಬಾಲ್ಯದ ಕ್ರೀಡಾ ಮಿತ್ರರಾಗಿ, ಒಬ್ಬ ಪ್ರಬುದ್ಧ ಸಂಘಟಕರಾಗಿ, ಸ್ಥಳೀಯ ಕಂಬಳಪದವು ಶ್ರೀ ದುರ್ಗಾಕಾಳಿ ದೇವಸ್ಥಾನದ ಅಧ್ಯಕ್ಷರಾಗಿದ್ದುಕೊಂಡು ಆ ದೇವಸ್ಥಾನವನ್ನ ನಾಡಿನ ಜನರ ಒಗ್ಗೂಡಿಕೆಯಿಂದ ಧಾರ್ಮಿಕ ಕೇಂದ್ರವಾಗಿ ಎತ್ತರಕ್ಕೆ ಬೆಳೆಸಿದ ಕೀರ್ತಿ ತಮ್ಮದು. ಒಬ್ಬ ಕಾರ್ಮಿಕರ ಧ್ವನಿಯಾಗಿ ಸಮಾಜಮುಖಿ ಚಿಂತನೆಯನ್ನು ಮೈಗೂಡಿಸಿಕೊಂಡಂತ ತಾವು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯರ್ಥಿಯಾಗಿ ಭಾಗವಹಿಸಿದ್ದು ತಮಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಮತ್ತು ಈ ಸಂಸ್ಥೆಯ ಸಭೆ ಸಮಾರಂಭಗಳನ್ನು ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ನಯ ಪೈಸೆಯನ್ನು ಕೇಳದೆ ಪ್ರೀತಿಯಿಂದ ಆದರದಿಂದ ಮನೆಗೆ ಸ್ವಾಗತಿಸಿ ಆ ಸಭೆಯನ್ನು ಯಶಸ್ವಿಗೊಳಿಸಿದಂತಹ ಕೀರ್ತಿ ತಮ್ಮದು. ತಮ್ಮ ಉಪಸ್ಥಿತಿಗೆ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸಿಕೊಂಡು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಒಬ್ಬ ಪ್ರಬುದ್ಧ ಕಬಡ್ಡಿ ಕ್ರೀಡಾಪಟುವಾಗಿ ಕ್ರೀಡಾ ಕ್ಷೇತ್ರದಿಂದ ತನ್ನ ಸಾಮಾಜಿಕ ಬದುಕನ್ನು ಕಟ್ಟಿಕೊಂಡವರು ತಾವು. ಓರ್ವ ಪ್ರಗತಿಪರ ಕೃಷಿ ಕುಟುಂಬದಿಂದ ಬಂದಂತ ತಾವು ಸಾಮಾಜಿಕವಾಗಿ, ಕ್ರೀಡಾತ್ಮಕವಾಗಿ, ಧಾರ್ಮಿಕವಾಗಿ ಎಲ್ಲ ಜನರೊಡನೆ ಬಹಳ ಪ್ರೀತಿಯಿಂದ, ಒಮ್ಮನಸ್ಸಿನಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಘನವೆತ್ತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಈ ಭಾಗದ ಮಾಜಿ ಸದಸ್ಯರಾಗಿದ್ದುಕೊಂಡು ನಿರಂತರವಾದಂತಹ ಸಂಪರ್ಕವನ್ನು ಕ್ಷೇತ್ರದ ಜನರಲ್ಲಿ ಇಟ್ಟುಕೊಳ್ಳುವ ಮುಖಾಂತರ ನಾಡಿನ ಜನರ ಪ್ರೀತ್ಯಾದರಗಳಿಗೆ ಪಾತ್ರರಾದವರು ತಾವು. ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಹಾಗೂ ಕೊಡಗು ಜಿಲ್ಲೆಯ ಪ್ರಭಾರಿಯಾಗಿ ನಿಯುಕ್ತಿಗೊಂಡವರು ತಾವು. ಒಬ್ಬ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಸಾಮಾಜಿಕ ಬದುಕನ್ನೇ ತನ್ನ ಜೀವನದ ಜೀವಳವಾಗಿ ಮೈಗೂಡಿಸಿಕೊಂಡು ಬಹಳ ಪ್ರೀತಿಯಿಂದ ಕಾರ್ಯಕ್ರಮದಲ್ಲಿ ಹಾಜರಿರುವುದು ನಮಗೆಲ್ಲರಿಗೂ ಬಹಳ ಅತೀವ ಸಂತೋಷವನ್ನು ಉಂಟುಮಾಡಿದ ಸಂತೋಷನ. ತಮ್ಮ ಉಪಸ್ಥಿತಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಸಿಕೊಂಡು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬದುಕು ಹೇಗೆ ಎಂದು ಚಿಂತಿಸಿದ್ದಾನೆ. ಹೇಗೆ ದೂರದ ನೀಲಿ ಎಲ್ಲಿ ಕೊನೆಗೊಳ್ಳುವುದು, ಹಾಗೆ ಬಾಳನ್ನು ಕರುಣಿಸುತ್ತದೆ ಅಂತಕ್ಕಂಥ ಆಶಯವನ್ನು ಗಮನದ ಮುಖಾಂತರ ಪ್ರಸ್ತುತಪಡಿಸ್ತಾನೆ. ಅಂದ್ರೆ ನಮ್ಮ ಬದುಕಿನಲ್ಲಿ ನಾವು ಯೌವನವನ್ನ, ಬಾಲ್ಯವನ್ನು ಕಳೆದು ಯಾರಿಗೂ ತಿಳಿಯದಾಗಿ ಏನಾದರೂ ಸಾಧನೆ ಮಾಡಿಕೊಂಡು ಕೊನೆಗೆ ಆ ಗಮ್ಯದೊಳಗೆ ಸೇರಬೇಕು ಅಂತಕ್ಕಂಥ ಆಶಯ ಕಲಿಯದ್ದು. ಇದಕ್ಕೆ ಒಬ್ಬ ಉದಾಹರಣೆ ಡಾಕ್ಟರ್ ನರೇಂದ್ರ ರೈಯವರು. ನರೇಂದ್ರ ಕೆಯವರು ಒಬ್ಬ ವೈದ್ಯ ಹೇಗಿರ್ಬೇಕಂದ್ರೆ ಅದು ನರೇಂದ್ರ ಡಾಕ್ಟರಲ್ಲಿ ನೋಡಿ ಕಲಿಯಬೇಕು ಅನ್ನೋ ರೀತಿಯಲ್ಲಿ. ಒಬ್ಬ ವೈದ್ಯ ಹೇಗಿರ್ಬೇಕಂದ್ರೆ ಬಡವರ ಬಗ್ಗೆ ಕಾಳಜಿರ್ತಕ್ಕಂಥ ವ್ಯಕ್ತಿಯಾಗಿ ನರೇಂದ್ರ ರೈಯವರನ್ನು ನೋಡಿ ಕಲಿಯಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ವೈದ್ಯನ ಬಳಿಗೆ ಬಂದ ರೋಗಿಗಳನ್ನ ನೋಡುವಂತ ರೀತಿ ಹೇಗಿರ್ಬೇಕಂದ್ರೆ ಅದು ನರೇಂದ್ರ ರೈಯಲ್ಲಿ ನೋಡಿ ಕಲಿಯಬೇಕು ಅನ್ನೋ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ತಾವು. ಆ ಕಾರಣ ಇವತ್ತು ನಮ್ಮ ಅತಿಥಿ, ಆ ಕಾರಣ ನೀವು ಇವತ್ತು ನಮ್ಮ ಅತಿಥಿ. ನಿಮ್ಮ ಉದಾರತೆ, ತಮ್ಮ ಪ್ರೀತಿ ವಾತ್ಸಲ್ಯಗಳು, ಜನರಲ್ಲಿ ಕೊಡುವಂತ ಆ ಬಾಂಧವ್ಯಗಳು, ಆ ರೋಗಿಗಳು ತನ್ನ ಬಳಿ ಬಂದಾಗ ಅವರಲ್ಲಿ ಹಣ ಎಷ್ಟು ಇದೋ ಗೊತ್ತಿಲ್ಲ, ಆದರೆ 10 ರೂಪಾಯಿ ಇದ್ರೂ ಕೂಡ ನಿಮ್ಮ ಬಳಿಗೆ ಬರುವ ಅನ್ನೋದನ್ನು ತೋರಿಸಿದವರು ತಾವು ಅನ್ನೋದನ್ನ ತಮ್ಮಲ್ಲಿ ಹೇಳಿಕೊಂಡು ತಮ್ಮ ಉಪಸ್ಥಿತಿ ವಿಶೇಷವಾದಂತಹ ಗೌರವಿಸಿಕೊಟ್ಟು ತಮ್ಮಲ್ಲಿ
ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರಾಗಿ ನಮ್ಮ ಶಿವರಾಜ್ ಕೆ ವೈದ್ಯಾಧಿಕಾರಿ ಇವರನ್ನು ಪಾಯ ಮತ್ತು ಲಾರಿ ಮಾಲಕರ ಸಂಘದ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ಗಡಿನಾಡಿನಲ್ಲಿ ಇದ್ದುಕೊಂಡು ಅವಳಿ ತಾಲೂಕುಗಳು ಅವಳಿ ಗಡಿ ಪ್ರದೇಶದ ಎಲ್ಲ ಸಾಮಾಜಿಕ ಮತ್ತು ಈ ಸಿಬ್ಬಂದಿ ವರ್ಗಗಳ ಹಾಗು ಹೋಗುಗಳಿಗೆ ಬಹಳಷ್ಟು ನವೀನಾಗಿ ಸ್ಪಂದಿಸಿದವರು ತಾವು. ಒಬ್ಬ ಸಮಾಜಮುಖಿ ಚಿಂತಕರಾಗಿ, ಕ್ರೀಡಾ ಮನೋಭಾವಕರಾಗಿ ಗಡಿನಾಡಿನಲ್ಲಿ ಬಹಳಷ್ಟು ಜನರ ಪ್ರೀತಿಯಾದರನ್ನ ಪಾತ್ರರಾದವರು ತಾವಾಗಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ, ಕಾರ್ಯಕ್ರಮದಲ್ಲಿ ನಿರೂಪಕರು. ಯಾಕೆ ನಾನು ರವಿರಯ್ಯವರನ್ನ ಹೇಳ್ಬೇಕಂತ ಹೇಳಿದ್ರೆ, ನಾವೇನು ಅವರ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಅವರು ಸೇವೆಯನ್ನ ಸಲ್ಲಿಸ್ತಾರೆ ಎಂಬುದಕ್ಕೆ ಇಲ್ಲಿರ್ತಕ್ಕಂಥ ಈ ಎಲ್ಲ ಉಪಸ್ಥಿತ ಗೌರವಾನ್ವಿತರು ಸಾಕ್ಷಿ. ಒಬ್ಬ ವ್ಯಕ್ತಿ ತನ್ನ ಜವಾಬ್ದಾರಿಯನ್ನ ಕೊಟ್ಟಾಗ ಆ ಸಂಸ್ಥೆಯನ್ನ ಹೇಗೆ ಮುನ್ನಡೆಸ್ತಾರೆ ಅನ್ನೋದಕ್ಕೆ ರವಿರಯ್ಯವರು ಸಾಕ್ಷಿಯಾಗಿದ್ದಾರೆ ಅನ್ನೋದನ್ನ ನಾವು ಕಣ್ಣಾರೆ ಕಂಡವರು ಮತ್ತು ಕೆಲವರು ಕಿವಿಯಾರೆ ಕೇಳಿದವರು. ಈ ನಿಟ್ಟಿನಲ್ಲಿ ರವಿರಯ್ಯವರು ಎಲ್ಲ ಕಾರ್ಯಕ್ರಮದಲ್ಲಿ ಅಲ್ಲಿ ಉಪಸ್ಥಿತಿಯನ್ನ ತೋರಿಸ್ತಾರೆ, ಅಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ವೇದಿಕೆ ಎಲ್ಲ ಹಾಗು ಹೋಗುವವರಿಗೆ ಒಬ್ಬ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ಅವರು ಮುನ್ನಡೆಯನ್ನು ಬರೀತಾರೆ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಅವಕಾಶಗಳಿದೆ, ಅದನ್ನು ಉಪಯೋಗಿಸಿಕೊಳ್ಳಿ ಅಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪುಕಲ್ಲು ಹಾಗೂ ಪಾಯ ಮತ್ತು ಲಾರಿ ಮಾಲಕರ ಸಂಘದ ವಿಟ್ಲ ವಲಯದ ಅಧ್ಯಕ್ಷರಾಗಿದ್ದುಕೊಂಡು ಒಬ್ಬ ಅಧ್ಯಕ್ಷರಾಗಿ ತನ್ನ ಕಾರ್ಯಕ್ಷೇತ್ರವನ್ನು ನೀರಾಗಿಸದೆ ನಿರಂತರವಾಗಿ ಹರಿಯುತ್ತಿರುವಂತ ನೀರಂತಾಗಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಅದನ್ನು ಸಮಾಜಮುಖಿಯಾಗಿ ಪರಿಹರಿಸುವಂತ ಬಹಳಷ್ಟು ನಿಪುಣತನವನ್ನು ಬೆಳೆಸಿಕೊಂಡವರು ತಾವು. ಎಲ್ಲ ರಂಗಗಳನ್ನು ಕೈಯಾಡಿಸಿದವರು. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲೂ ತಮ್ಮ ಉಪಸ್ಥಿತಿಯನ್ನು ನಾವು ಕೇಳಿದವರು. ಒಬ್ಬ ಪ್ರೀತಿಯ ಸೆಲೆಯಾಗಿ ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಂಡು ತಮ್ಮನ್ನ ಈ ಕಾರ್ಯಕ್ರಮದ ಉಪಸ್ಥಿತಿ ಗೌರವ ತಂದಿದೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಒಪ್ಪಿಕೊಳ್ಳುವಂತ ರೀತಿಯನ್ನ ಮೆಚ್ಚತಕ್ಕಂಥದ್ದು. ಒಬ್ಬ ಪ್ರಬುದ್ಧ ಸಂಘಟಕನಾಗಿ ಸಿಬ್ಬಂದಿ ವರ್ಗದವರೊಂದಿಗೆ ಪ್ರೀತಿಯ ಮಾಲಕನಾಗಿ ಅವರ ಕಷ್ಟಕಾಲದಲ್ಲಿ ಸ್ಪಂದಿಸುವಂತ ಒಬ್ಬ ಸಂಘಟಿತ ವ್ಯಕ್ತಿಯಾಗಿ ಗುರುತಿಸಿಕೊಂಡವರು ತಾವು. ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ವಲಯದ ಅಧ್ಯಕ್ಷರಾಗಿದ್ದುಕೊಂಡು ತನ್ನ ಜವಾಬ್ದಾರಿಯನ್ನು ಹೊತ್ತ ನಂತರ ತನ್ನ ಕ್ಷೇತ್ರದ ಎಲ್ಲ ಮಾಲಕರು, ಸಿಬ್ಬಂದಿ ವರ್ಗದೊಂದಿಗೆ ನಿರಂತರವಾದಂತಹ ಸಂಪರ್ಕವನ್ನು ಇಟ್ಟುಕೊಂಡು, ಅದು ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಒಬ್ಬ ಪ್ರಭಾವಿ ನಾಯಕನಾಗಿ ಗುರುತಿಸಿಕೊಂಡವರು ತಾವು. ತಮ್ಮ ಇಚ್ಛಾಶಕ್ತಿಯ ಸಂಘಟಿತ ಹೋರಾಟಗಳು ಯಶಸ್ವಿಯಾಗಲಿ ಅಂತಕ್ಕಂಥ ಆಶಯವನ್ನು ಸಲ್ಲಿಸಿಕೊಂಡು ತಮ್ಮ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ವಿಶೇಷ ನಿರ್ಣಯ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಮಲೋದ್ದೀನ್ ಎಸ್ಕೆ ಉಪ್ಪಿನಂಗಡಿ ವಲಯದ ಈ ಸಂಸ್ಥೆಯ ಅಧ್ಯಕ್ಷರಾದರು. ಅವರ ಅನುಪಸ್ಥಿತಿಯಲ್ಲಿ ಅವರ ಬರುವಿಕೆಗೆ ಸ್ವಾಗತಿಸಿಕೊಂಡು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಪಾಯ ಮತ್ತು ಲಾರಿ ಮಾಲಕರ ಸಂಘದ ಅಧ್ಯಕ್ಷ ಜಿಲ್ಲಾ ಕೋಶಾಧಿಕಾರಿಯಾದಂತಹ ಶ್ರೀಯುತ ರಾಮಣ್ಣನವರು ಜೊತೆ ಇದ್ದಾರೆ. ಒಬ್ಬ ನಾಗರಿಕ ಸಮಾಜದ ಹಿರಿಯ ಮೇಲಾಗಿ ಸರಳ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡವರಾಗಿ ನಗುಮೊಗದ ಸ್ವಭಾವವನ್ನು ತನ್ನದಾಗಿಸಿಕೊಂಡು ಬಾಲ್ಯದಲ್ಲಿ ನಾಯಕತ್ವದ ಗುಣಗಳನ್ನು ಅಳವಡಿಸುವಂತ ರೀತಿಯಲ್ಲಿ ವರ್ತಿಸುವಂತ ತಮ್ಮ ಈ ಒಂದು ಉಪಸ್ಥಿತಿ ನಮ್ಮನ್ನು ಮೆರಗನ್ನು ನೀಡಿದೆ. ತಮ್ಮ ಉಪಸ್ಥಿತಿಗೆ ಗೌರವವನ್ನು ಸಲ್ಲಿಸಿಕೊಂಡು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಂಗ್ಲ ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪುಕಲ್ಲು ಲಾರಿ ಮಾಲಕರ ಒಕ್ಕೂಟದ ಕೋಶಾಧಿಕಾರಿಗಳ ಹಿರಿಯ ಶ್ರೀಯುತ ರಾಮಣ್ಣ ಎಂಗಳು ಸಂಚಾರ ವ್ಯಕ್ತಿ
ವಿಶ್ವನಾಥ್ ರೈ ಕುಂಜಾಪುರವರು ಮುಡಿಪು ವಲಯದ ಅಧ್ಯಕ್ಷರಾಗಿದ್ದುಕೊಂಡು ಆ ಸಂಸ್ಥೆಯ ಜನರನ್ನ ಮುನ್ನಡೆಸುವಂತ ರೀತಿಯನ್ನ ಮೆಚ್ಚತಕ್ಕಂಥದ್ದು ಒಬ್ಬ ಗಡಿನಾಡದಲ್ಲಿ ಹುಟ್ಟಿದಂತ ಗಡಿನಾಡ ಒಬ್ಬ ಯುವಕ ಮಿತ್ರ ಒಬ್ಬ ಸಂಘಟಕರಾಗಲು ಯಾವ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಒಂದು ತಂಡವನ್ನ ಮುನ್ನಡೆಸ್ತಾನೆ ಅನ್ನೋದಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ. ಇತ್ತೀಚೆಗೆ ನರಿಗಾನದಲ್ಲಿರುವಂತ ನರಿನಾಡ ಕಮಲೋತ್ಸವದ ಆ ಸಮಿತಿಯಲ್ಲಿ ತಾನು ಕೂಡ ಕ್ರಿಯಾಶೀಲವಾಗಿ ದುಡಿದು ರಾತ್ರಿ 12 ಗಂಟೆ ದುಡಿದು ಆ ಕಮಲವು ಯಶಸ್ವಿಯಾಗಲು ತಮ್ಮ ಕೂಡ ಹೊಣೆ ಇದೆ ಎಂಬುದನ್ನು ಅರಿತವರು ನಾವು ಈ ಮುಡಿಪು ವಲಯದ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ನಿರಂತರವಾಗಿ ಜನರ ನಡುವೆ ಇದ್ದು ಏನಾದರೂ ಲಾರಿ ಮಾಲಕರಿಗೆ, ಲಾರಿ ಚಾಲಕರಿಗೆ, ಸಿಬ್ಬಂದಿ ವರ್ಗಕ್ಕೆ, ಪಾಯಮಾಲಕರಿಗೆ ಏನಾದರೂ ತೊಂದರೆ ಆದಾಗ ಮುಂಚೂಣಿಯಲ್ಲಿ ನಿಂತು ಪದಾಧಿಕಾರಿಗಳನ್ನ ಜೊತೆಗೂಡಿಸಿಕೊಂಡು ಹೋಗಿ ಅದರ ಎಲ್ಲ ಅದನ್ನ ಪಂಚಾಯತಿಗೆ ಮುಖಾಂತರ ಅವರು ತೀರಿಸುವಂತ ಆ ಒಂದು ತಾಕತ್ತು, ಆ ನಿಯತ್ತು ತಮ್ಮಲ್ಲಿರುವುದರಿಂದ ಇವತ್ತು ಈ ಕಾರ್ಯಕ್ರಮ ಸಂಘಟಿತವಾಗಿದೆ. ತಮ್ಮ ಉಪಸ್ಥಿತಿಗೆ ವಿಶೇಷವಾದ ಗೌರವ ಸಲ್ಲಿಸಿಕೊಂಡು ತಾವು ಮುಂದುವರಿಯಲಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತಕ್ಕಂಥ ಮಾತಿನೊಂದಿಗೆ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಂಗಳ ವಲಯದ ಅಧ್ಯಕ್ಷರು ವಿಶ್ವನಾಥನ ಹಿರಿಯರು ಎಂಗಳ ಮಾರ್ಗದರ್ಶಕರು ಕಾಲಿದಾಗ ಅವರಿಗೆ ಸ್ಮರಣೆಗೊಂಡು ಆತ್ಮೀಯವಾದ ಸ್ವಾಗತ ಕೋರಲು ವಿನಂತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಇನ್ನೋರ್ವ ವ್ಯಕ್ತಿ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ಶೆಟ್ಟಿ ಗಿಲ್ಬರ್ಟ್ ಮಾಸ್ಟರ್ ಡಿಸೋಜರ್ ಅವರು. ಇವರು ಒಬ್ಬ ಕ್ರಿಯಾಶೀಲ ಸಾಂಸ್ಕೃತಿಕ ವ್ಯಕ್ತಿ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಜನರ ನಡುವೆ ಇರುವಂತಹ ರೀತಿ, ಜನರಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅಂದ್ರೆ ಮಾತು ಕಡಿಮೆ ಜಾಸ್ತಿ ದುಡಿಮೆ ಎಂಬುದು ತನ್ನ ಜೀವನದ ಒಂದು ಶೈಲಿ ಎಂಬುದನ್ನು ಗಿಲ್ಬರ್ಟ್ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಈ ರೀತಿಯ ಬದುಕನ್ನು ಕಟ್ಟಿಕೊಂಡವರು ಈ ಸಂಸ್ಥೆಯಲ್ಲಿ ಬಹಳಷ್ಟು ಕ್ರಿಯಾಶೀಲಾಗಿ ದುಡಿದವರು ತಾವು ತಮ್ಮ ಉಪಸ್ಥಿತಿಗೆ ಗೌರವ ಸಲ್ಲಿಸಿಕೊಂಡು ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ನಿಮ್ಮಂತರವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗು ತಂದಿದೆ ಅನ್ನೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಇಂಥ ನಿಟ್ಟಿನಲ್ಲಿ ನಿಮ್ಮ ಮೌನ ಮತ್ತು ಮನಸ್ಸುಗಳಿಗೆ ನಮ್ದೊಂದು ದೊಡ್ಡ ಸಲಾಮನ್ನು ಕೇಳಿಕೊಂಡು ನಿಮ್ಮ ಉಪಸ್ಥಿತಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರ ಒಗ್ಗೂಡುವಿಕೆಯಿಂದ ಸುಮಾರು 10 ಜನ 20 ಮಂದಿಗೆ ಒಂದು ರೀತಿಯ ಕಿಂಚಿತ್ ಸಹಾಯವನ್ನು ಮಾಡುವಂತ ರೀತಿಯಲ್ಲಿ ಒಂದು ಸಾಧನೆಯನ್ನು ಮಾಡುವಂತ ಹಂತಕ್ಕೆ ಈ ಸಮಿತಿ ಮುಂದಾಗಿದೆ. ಅದನ್ನ ಸ್ವೀಕರಿಸುವಂತಹ ಫಲಾನುಭವಿಗಳು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಉಪಸ್ಥಿತಿ ಗೌರವ ಬಂದಿದೆ. ನೀವು ಕೂಡ ಸಮಾಜದಲ್ಲಿ ನಮ್ಮಂತೆ ಇರುವಂತಹ ಸುಪುತ್ರರು ನಿಮ್ಮ ಉಪಸ್ಥಿತಿಗೆ ಗೌರವವನ್ನು ಸಲ್ಲಿಸಿಕೊಂಡು ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮವನ್ನ ನಾಡಿನ ಜನತೆಗೆ ಪರಿಚಯಿಸಿಕೊಳ್ಳುವಲ್ಲಿ ಮಾಧ್ಯಮದ ಪಾತ್ರ ದೊಡ್ಡದು. ಈ ನಿಟ್ಟಿನಲ್ಲಿ ಎಲ್ಲ ಮಾಧ್ಯಮ ರಂಗದ ಗೆಳೆಯರಿಗೆ ನನ್ನ ಕೃತಜ್ಞತೆ ಸಲ್ಲಿಸಿಕೊಂಡು ಈ ರೀತಿಯ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸಿಕೊಂಡು ಈ ಸಭಾಂಗಣವನ್ನ ನನಗೆ ನೀಡುವಲ್ಲಿ ಸಹಕರಿಸಿದಂತಹ ಈ ಸೂರ್ಯ ಡೆವಲಪರ್ಸ್ ಇದರ ಮಾಲಕರಿಗೆ ತುಂಬಾ ಕೃತಜ್ಞತೆ ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಮಾತೆರೆಲ್ಲ ಬಾರಿ ಕೊಲ್ಲೋಡು ಸ್ವಾಗತ ಮಂಡಳಿನ ಎಂಗಳ ವಲಯದ ಉಪಾಧ್ಯಕ್ಷರೇ 5 ಕಾರ್ಯಗಳ ಮೇರೆಲ್ಲ ಆತ್ಮೀಯವಾದ ಸ್ವಾಗತ ಕೋರಲು Thank you.
ನಮ್ಮ ಸಂತೋಷನ್ನೇ ನನಗೆ ಪೇಟೆಯಲ್ಲಿ ಗೌರವ ಕೊಡಬೇಕು ಬಂದಿಲ್ಲ. ಜಡೀಲಕ್ಕ ನನಗೆ ಫಲಪುಷ್ಪವನ್ನು ಕೊಡುವುದು ವಿನಂತಿ ಬಂದಿಲ್ಲ. ಅಂಜನೆ ಸ್ಮರಣಿಗೆ ನಮ್ಮ ಜಯಂತಿ ಸ್ಮರಣಿಕೆ ಕೊಡು, ಅಂಜನೆ ಸತೀಶಾಚಾರ್ಯ ಜಿಲ್ಲಾ ಅಧ್ಯಕ್ಷರು ಸ್ಮರಣಿಕೆ ಕೊಡು ವಿನಂತಿ ಬಂದಿಲ್ಲ. ಆದರೆ ನಿಮಗೆ ತಿಳಿದಿಪ್ಪು ಮುಡಿಪು ವಲಯಡು ಸುಬ್ಬುರಂಜಿನ ಒಂದು ಚಿರಾಯುಕ್ತಿ ನಡಬಾಗಲಿದೆ. ಅವೇತೋ ಜನಗಳಿಗೆ ದಾರಿ ಪಂಡ ಕಾಸು ಇಚ್ಚಿದಲ್ಲ ಒಂದು ಮತ್ತೊಂದು ಡಾಕ್ಟರ್ ಮಣ್ಣ ಬೇರೆ ಮಾತೆಲ್ಲ ದಾಟಿ ಕೊಟ್ಟುಡು ಇನಿಂದ ಕಾಲಗಳು ಒಂದು ಡಾಕ್ಟರ್ ಕೊಡೋಣ. ಆಮೇಲೆ ಕೇವಲ ಕನ್ಸಲ್ಟಿಂಗ್ ಫೀಸ್ 200-300 ತೆಗೆದ ಕಾಲಗಳು ಇರುವ ₹30 ಒಂದು ಮರ್ತು ಕೊಟ್ಟು ಕಾಸು ಮುಖ್ಯ ಜನಕ್ಕೆಲ್ಲ ಆರೋಗ್ಯ ಮುಖ್ಯ ಅಂತ ಮಾಡಿದ್ರೆ ಸೇವೆ ಮಾಡ್ತಾರೆ ಮಾಡಿದಾಗ ನರೇಂದ್ರಕ್ಕೆ ಬೇರೆ ಒಂಜಿ ಎಂಕಲ್ ಎತ್ತದೆ ಒಂದು ಎಲ್ಲಿಯ ಸನ್ಮಾನವನ್ನು ಮಲ್ಪನ್ ಬಂದಾಗ ಸಂತೋಷ ಬರ್ತದೆ. ನಮ್ಮ ಗೊತ್ತುದಿಲ್ಲ ಮಾತೆಲ್ಲ ದಾಟಿ ಕೊಟ್ಟು ಬೇರೆ ಅಭಿನಂದನೆ ಸಲ್ಲಿಸೋಣ. ಈ ಕಾರ್ಯಕ್ರಮದ ವೇದಿಕೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪುಕಲ್ಲು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿದ್ದ ನನ್ನ ಹಳೆಯ ಮಿತ್ರರಾಗಿದ್ದ ಸತೀಶ್ ಆಚಾರ್ಯ ವೇದಿಕೆ ಬಂದೆ ರಾಮಣ್ಣ ಎಂಬ ರಾಷ್ಟ್ರೀಯ ಪಕ್ಷದ ಒಂದು ಬಾಡಿಮಲ ನಾಯಕ ಅಲ್ಲ ಕೆಂಪುಕಲ್ಲದ ಬೇಗವನ್ನು ಇನ್ನೇಳುತ್ತಾನೆ ಬರೀತಿರುವುದಾನೆ ನನ್ನ ಆಗ ಕೆಂಪುಕಲ್ಲದ ಬೇಗ ಕಷ್ಟ ಇಂದಿನ ಮಾತ ಗೊತ್ತಿತ್ತು ರಾಮಣ್ಣ ನಮ್ಮ ಬರೀತಿದೆ ಈ ಪುಡಿಕೆ ಒಂದು ರಾಷ್ಟ್ರೀಯ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ನನ್ನ ಮಿತ್ರ ಜನಾಬ್ ಬೆಳೆಯುತ್ತಿದ್ದಾರೆ ಆಯ್ತು ಬರೀಟೆ ಈ ಕಾರ್ಯಕ್ರಮ ಈತೊಂದು ಶೋಕುಡು ಈತೊಂದು ಕೊಡುಡು ಬಾಕಿಲಕ್ಕೆ ಮಾದರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಆಗೋದನ್ನ ಆಯ್ಕೆ ಈ ಮುಡಿಪು ವಲಯದ ಲಾರಿ ಮಾಲಕರಿಗೆ ಕೆಂಪು ಕಲ್ಪಾಯದ ಎರಡನೇ ಸತ್ಯ ಅಧ್ಯಕ್ಷರಾಗಿದ್ದರೆ ಎಲ್ಲ ಪ್ರೀತಿಯ ಮಿತ್ರ ವಿಶ್ವಣ್ಣಂಗೆ ಸಾಮಾಜಿಕವಾದ ಧಾರ್ಮಿಕವಾದ ಐದವರಿಗೆ ಕೇರಳದ ರಾಜಕೀಯ ಕರ್ನಾಟಕದ ರಾಜಕೀಯ ಕೇಳ್ತಾರೆ ನನ್ನ ಪಾರ್ಟಿ ಹೋಗಿ ನಿಮಗೆ ಏರಿಕೆ ಗೊತ್ತಾಗ್ತದೆ ಏರಿಲ್ಲ ಕಾಂಗ್ರೆಸ್ ಗೊತ್ತಾಗ್ತದೆ ಬಿಜೆಪಿ ಗೊತ್ತಾಗ್ತದೆ ಅಂಚಿನ ವಿಶಾಲವಾದ ಮನಸ್ಸಿನ ಒಂದು ಸಂಘಟನೆ ಅಧ್ಯಕ್ಷ ಅವರು ಕಮ್ಯುನಿಸ್ಟ್ ಅಂತಾರೆ ಮತ್ತೆ ಒಬ್ಬೇ ಪಾರ್ಟಿ ಅಂಚಿನ ವಿಶಾಲವಾದ ಮನಸ್ಸು ಪಂಚಾಯತ್ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರಿಗೆ ನನ್ನ ಮಿತ್ರರೇ ರಫೀಕ್ ಬಾಯಿ ನಮ್ಮೊಟ್ಟಿಗೆ ನಮ್ಮ ಧಾರ್ಮಿಕ ನೇತಾರರಾಗಿನ ಜಯಂತಲ್ಲಿ ನಮ್ಮೊಟ್ಟಿಗೆ ಐದು ಒಟ್ಟಿಗೆ ಪ್ರಧಾನ ಕಾರ್ಯದರ್ಶಿ ಕಾಗದ ಮಾತಾಡಿ ಒಟ್ಟಾದ ಮೊರದ್ದೀನ್ ಬಾಯಿ ನಮ್ಮೊಟ್ಟಿಗೆ ಅಕಡೆ ಟೀ ಮುಡಿತಿನ ರವಿಯನ್ನಾದಿತ್ತು ಪ್ರೇಮನ್ನಾದಿತ್ತು ಬಾಕಿದ ಮಾತ್ರ ಒಲಿಯಾದವರಿ ರವಿಯನ್ನಾದಿತ್ತು ಒಲಿಯಾದವರಿ ಜಹಾನಗಟ್ಟಿ ನಾಯಕರಿಗೆ ಆ ಬರೆಯಲ್ಲಿ ಈ ಬರೆಯುತ್ತ ಜಿಲ್ಲದ ಅನ್ಯಾನ್ಯ ಜವಾಬ್ದಾರಿ ನಂಜಿನ ಎನ್ನ ಮಾತ ಮಿತ್ರರು ಎನ್ನ ಸಹೋದರ ಬಂಧುಗಳಿಗೆ ವಿಶೇಷವಾದ ನಮಸ್ಕಾರ ಅಂತ ಎದುರು ಮಾಧ್ಯಮದ ಮಿತ್ರರುಗಳಿಗೆ
ಕೆಂಪು ಕಲ್ಲದ ಕಾಯದ ದಣಿನಾಕುಳ್ಳರು, ಲಾರಿದ ದಣಿನಾಕುಳ್ಳರು, ಈ ವಿಶಾಲವಾದ ಮನಸ್ಸಿಗೆ ಹೂವೇ ಧರ್ಮಗಳು, ಇಸ್ಲಾಂ ಧರ್ಮಾದಿಕ್ಕೂ, ಕ್ರಿಶ್ಚಿಯನ್ ಧರ್ಮಾದಿಕ್ಕೂ, ಹಿಂದೂ ಧರ್ಮಾದಿಕ್ಕೂ ತಾನು ಬೆಂತಿನ ಲಾಭರು ಯಾರೆಲ್ಲ ಕಿಂಚಿದ್ದು ಮಕ್ಕಳಿಗೆ ನನ್ನ ಸಹಾಯ ಮಾಡ್ಕೊಂಡಾಗಿದೆ ಬೇರೆ ಸಹಾಯ ಮಾಡ್ಕೊಂಡು ಬಂದರೆ ಆ ಧರ್ಮವನ್ನು ಅವೇ ನಿಜವಾದ ಧರ್ಮ ಅಂತ ನಾನು ಪತ್ತಿರುವ ಜನ ಕಷ್ಟವಿತ್ತಿನ ಆರೋಗ್ಯ ಆರಾಧಿಸಿದ ಅತ್ಯಂತ ಕ್ಲಿಷ್ಟಕರ ಸಮಯ ಮಗ ನಿಕ್ಕಿಲೆ ಅಕ್ಕಲೆಲ್ಲ ಇಲ್ಲದೆ ಹೋದು ಅಕ್ಕಲೆಯನ್ನು ನಾಡದು ಅಕ್ಕಲೆಲ್ಲ ಎತ್ತದೆ ಆ ಧನ ಸಹಾಯ ನಂತರ ಇನ್ನೂ ನಿಕ್ಲಿಗೆ ದೇವರನ್ನ ಆಶೀರ್ವಾದ ಇನ್ನೂ ನಿಕ್ಲಿಗೆ ದೇವರನ್ನ ಆಶೀರ್ವಾದ ಈ ಅಕ್ಕಲೆ ಇಲ್ಲದೆ ಹೋದು ದೊಡ್ಡ ಉನ್ನಗಳ ಬಂದರೆ ಆ ಕಾಯದಕ್ಕಿಲ್ಲ ಲಾರಿದಕ್ಕಿಲ್ಲ ಪಾಪ ಕಾಂಡಿಡ್ದು ಕತ್ತಾಲ ಮಟ್ಟ ಬೆಂದಲ್ಲ ಐದು ಒರಿನ ಚಿಲ್ಲರೆ ಕಾಸಿಗೆ ಎಂಟು ಕೊಡಿಯಲ್ಲ ತಲೆ ದೇವರು ಇಟ್ಟೆ ಮನ್ಪಡೆ ಬಂದರೆ ಅಕ್ಕಲೆ ಪ್ರಾರ್ಥನೆ ಜ್ಞಾನದಾದ ರಾಜಕೀಯಾನ ಅಂತ ಬಂದ ಜ್ಞಾನಲ ಒಂದು ಈ ಲೋಕಲ್ ಯೂನಿಯನ್ ಪಾಯದ ಅಧ್ಯಕ್ಷ ಆಗುತ್ತೆ 25 ವರ್ಷ ಅಪಗೈಗಿಂತ ಈ ರೀತಿ ಮನ್ಪದೆ ಏನಂತ ಸಾಧ್ಯ ಎಂಕಾವಡೆಯಿಂದ ಟೀಮ್ಗಳು ಸಹಾಯ ಆಗ್ತಿತ್ತು ಅವಾಗ 100 ರೂಪಾಯಿ ಮೆಂಬರ್ಶಿಪ್ ಅವಾಗ ಪೊಲೀಸ್ ತಗಲಿನ 9 ಸ್ಟಾರ್ ನಮ್ಮೆಲ್ಲ ಪ್ರಾಬ್ಲಮ್ ಇದ್ದಾನೆ ಇನ್ನೇ ಕಾರಣಾಂತರಗಳು ಮೈಸೂರು ಪೊಲೀಸ್ ತಗಲಿನ ಕಾರಣಾಂತರ ಪ್ರಾಬ್ಲಮ್ ಇತ್ತು ಅವರ ಆ ಪರ್ಮಿಟ್ ಆ ರೀಸನ್ ಅಂತಾರೆ ಬಣ್ಣ ಇತ್ತು ಅವರ ಯೂನಿಯನ್ ಅನಿವಾರ್ಯವಾದ ಯೂನಿಯನ್ ಅವರ ಅವಶ್ಯಕತೆ ಯೂನಿಯನ್ ಅವಶ್ಯಕತೆ ಯಾರು ಕೆಂಪು ಕಲ್ಲುಗಳು ಬಣ್ಣಗ ಅವ್ರು ಕುಡಿದ ನಂತರ ಇಸ್ಮಾಯಿಲ್ ಹಾಕಿದ್ದಾರೆ ಈಮೇಲೆ ಕುಡಿದ ನಂತರ ಬೊಲಮೆದಾರ ಇನ್ನು ಮತ್ತೆ ಇಲ್ಲಿ ಅವರು ಕೊರಗುರು ಅಂದ್ರೆ ಬೇರೆ ಬೇರೆ ಉಳ್ಳೇರು ಹೆಂಗೆ ಕೈಟ್ ಕಲ್ಲು ಕಟ್ಕೊಂಡಿತ್ತ ಐದು ಪ್ರಥಮವಾದ ಒಂದು ಕಿಲ್ಲರನ್ನೇ ಕಾಯಗೋಜ ಅಪರಾಧ ಅವು ನಮ್ಮ ಅಪರಾಧ 54,000 ರೂಪಾಯಿ ಅಪರಾಧ ಕಿಲ್ಲರ್ ಒಂದು ಕಿಲ್ಲರ್ ಗೆದ್ದು 54,000 ರೂಪಾಯಿ അതിന് ಆಲ್ಟ್ರೇಷನ್ ಮಾಡ್ತಾರೆ 80,000 ರೂಪಾಯಿ 22,000 ರೂಪಾಯಿ ಒಂದು ಕಿಲ್ಲರ್ ಜಪರೋಡಿ ಮಣ್ಣನ್ನ 25 ವರ್ಷ ತುಂಬ ಭಾರಿ ಉಳ್ಳ ಬೇರೆ ಅಪ್ಪ ಕೈಟ್ ಮಣ್ಣು ತೆಗೆದ ಕಲ್ಲು ಕಟ್ಟೋದಿದ್ದೀನಿ JCB ಪ್ರಥಮವಾದ ನಮ್ಮ ಗುಡ್ಡೆ ಗುಡ್ಡದ ಜಯರಾಜಶೇಖರ್ JCB ಗುಡ್ಡದ ಪ್ರಥಮವಾದ ಈಗ ಗುಡಿ ಗುಡ್ಡ ಅಪ್ಪಗ ಗಂಟೆಗೆ 700 ರೂಪಾಯಿ ಅಪ್ಪಗ ಗಂಟೆಗೆ JCB ಅವತ್ತರದ ಗುಡ್ಲರ್ದ ಸ್ಟಾರ್ಟ್ ಆದ ಮುಡಿಪು ಮೊಟ್ಟ ಬರ್ತಾರಲ್ಲ ಯಾರು ಕಾಸು ಕೊಡೋಣ ಇನಿ ಲೆವೆಲ್ ಅಂತ ಬಂದ ಕಂಪ್ಯೂಟರ್ ಇವತ್ತು ಮೊಬೈಲ್ ಫೋನ್ಗಳಂತೆ ಇನಿ ಕೋರೆಗೆ ಭಕ್ತಿ ಬಕ್ಕಟ್ ಆ JCB ಕಾಸು ಗಂಟೆ ಅಪ್ಪ ಗುಡ್ಲರ್ದ ಇದೇ ಮುಟ್ಟದ ಕಾಸು ಕೊಡೋಣ ಅಪ್ಪಗ ಕಲ್ಲು ಗಣಿಗಳು ಬಂದನ್ನ ನಾನು ನಂಬಾರೆ 100 ರೂಪಾಯಿ ಲೋಡು ಎದೆ 100 ರೂಪಾಯಿ ಕಲ್ಲಿಗೆ ಲೋಡು ಕೊಯ್ಯಗೆ 500 ರೂಪಾಯಿ ಬಾಡು ನಿಂತಿದೆ 25 ವರ್ಷದ್ದು ಇನ್ನೇವು 15,000 ರೂಪಾಯಿ ಅದನ್ನ ಆತ ಬದಲಾವಣೆ ಆಗ್ತದೆ ದುಂಬುದ ಕಲ್ಲು ಚೌಕ ಕಲ್ಲು ಬಂದನ್ನ ಅವು ಪ್ರಧಾನ ಆತ್ಮನಲ್ಲಿ ಇನ್ನು ಚೌಕ ಕಲ್ಲು ಶೇಖರಣ ದುಂಬು ಕಲ್ಲು ಲೋಡು ಬಂದ ಕಾಗದ ಬದಲಾವಣೆ ಅಪಗೈಗಳಿಗೆ ಇಂಚಿನ ಧನ ಸಹಾಯ ಇಂಚಿನ ಪಾಪದ ಕೈಲೆತ್ತಿನ ಕಾರ್ಯಕ್ರಮ ಮತ ಬಂದ ನಾಳೆ ಈ ಮನ್ಕೊಡು ಬಂದ ಬದಲಾವಣೆಯ ಯುಗ ಆಗ್ತದೆ ಅಂಚ ವಿಶ್ವನ್ಯಲ್ಲಿ ನಿಜವಾದ ಒನ್ನದ್ದು ಆನೆಸ್ಟ್ ಒಂಜಿ ಪೈಸೆ ಅಂಚಿಂಚೆ ಉಡನಂತೆ ಒಂದು ವಿಷಯ ಒಂಜಿ ಪೈಸೆ ವಿಶ್ವನ್ನ ಈ ಕೂಡ ಭಾರಿ ವರ್ಷ ರೂಪಾಯಿ ಇನಿ ಅದಕ್ಕೆ ಕೇಂದ್ರ ಮಾತನಿಗೆ ಕಲೆಕ್ಷನ್ ಮಂತ್ರಿ ಕಾಸು ಎಂಕಿನ ಮೆಂಬರ್ಶಿಪ್ ಮಗೆ ಏನೇನು ಮೆಂಬರ್ ಮಾಡಿಲ್ಲ ಆ ಮೆಂಬರ್ಶಿಪ್ ಕೊಡುವುದನ್ನ ಕಾಸು ಒಳ್ಳೆ ಕಾಸು ಇಂಟ್ಲ ಮಾತಾಡ ಪರವಾಗಿ ಪಾಪದ ಕೈಗೆ ಪಟ್ಟೊಂದಿಲ್ಲ ಮೃತ್ಯುಮಲ್ಲ ಆನೆಸ್ಟ್ ಅದ ನಿನ್ನೆ ಇಲ್ಲಿ ಬಾಲಿಶ್ ಕೊಟ್ಟೊಂದಲ್ಲಿ ಮೆಂಬರ್ ನಲ್ಲಿ ಹೋಗಿ ತಾಜ್ ಮಾಡೋ ನೆಕ್ಸ್ಟ್ ತಾಜ್ ಹೋಟೆಲ್ ಬಾಲಿಶ್ ಹೋಗದ ಕಾರ್ಯಕ್ರಮ ಅಂತಂದ್ರೆ ಬಾಲಿಶ್ ಹೋಗದ ಮನಸ್ಸು ಲಕ್ಷಗಟ್ಟೆ ಖರ್ಚು ಬಂದಲ್ಲಿ ಅಣ್ಣ ಅಂತ ಬರ್ತಿದ್ದಾರೆ ನಮ್ಮ ರಾಷ್ಟ್ರ ಬಗ್ಗೆ ಈ ಕೋರೆಗೆ ಈ ಪಾಯಗೆ ಈ ಲಾರಿಗೆ ಬಂದಿದೆ ಆ ನಂತರ ಕಾಸನೆ ಪಾಪದ ಕೈಗೆ ಕೊಟ್ಟು ಎಂಟನ ಜೀವನದ ಸಾರ್ಥಕ ಅವರು ನಾನಾ ರೀತಿಯ ಆವಡ ಕಂಪನಿ ಭಾವನೆ ಆ ಯೂನಿಯನ್ ಅಧ್ಯಕ್ಷರಿಗೆ ಆ ಪ್ರಧಾನ ಕಾರ್ಯದರ್ಶಿ ಆ ಮೆಂಬರ್ನಲ್ಲಿ ಆ ಜಿಲ್ಲೆದ ಅಧ್ಯಕ್ಷರಿಗೆ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆದ ಟೀಮು ಈ ಒಗ್ಗಟ್ಟು ಒಂದು 4 ವರ್ಷದ ತುಂಬು ಲೀಸ್ ಮಾಡ್ಕೊಡುವ ಬೇರೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತದೆ ಕೋರೆದಂತೆ ನಿರಂತರವಾದ ಸವಾರಿಯಾಗಿದೆ ನಿರಂತರವಾದ ಸವಾರಿಯಾಗಿದೆ ಆಗ ಈ ಯೂನಿಯನ್ ಇಂಪ್ಲಿಮೆಂಟ್ ಆವಾಗ ಮಾತ್ರ ಈ ಬಾರಿ ಕೊಂಡ್ರು
చాలా కోడి చెప్పాను సమస్య ఆనందం ఇంకా కేవಲ ನಮಗೆ ಮನಸ್ಸಿರ್ತದೆ ಇದು ಮಾತ್ರ ವಿಶಾಲವಾದ ಮನಸ್ಸು ಈತ್ ಶೋಕದ ಈತ್ ಕೊಲ್ಲದಲ್ಲಿ ಕಾರ್ಯಕ್ರಮ ಮಂತದೆ ಮಾತುಕತೆ ಮಾದರಿಯಾದ ರೀತಿ ಮಂತ್ರ ಈಗ ವಿಶೇಷವಾದ ಕಾರ್ಯಕ್ರಮ ದೇವರ ದಯಟು ಇನಿ ಕಳ್ಳದ ಕಾಯಕ್ಕೆ ಮೂರ್ತ ಪ್ರಾರ್ಥನೆ ಮಾಡ್ತೀನಿ ಅಪ್ಪ ಭೂಮಿ ತಾಯಿ ಇದನ್ನ ಇಲ್ಲಿಗೆ எங்கள் மனசுக்குதாக மனசிச்சேன் எங்கள் கல் கற்பனை வேலை மனுப்பா ஆனால் ಈ ಭೂಮಿ ತಾಯಿಯಿಂದ ಆಶೀರ್ವಾದವನ್ನು ಎಟ್ಟೆ ಕಲ್ಲತ್ತಿಕೊಡು ಸೆಲದಿಕ್ಕೆ ಐನಾದ ಬೇಗ ಐಕೆ ಆ ಇಂಜಿನ ಸೆಲದಿಕ್ಕೆ ಬರಲಿ ಸೇಡಿ ಬಂದಿರೋ ಬರಲಿ ಐನಾದ ಬೇಗ ಒಂದು 10-30 ಕೊಲಿದಾರನ್ನ ದಾದ 10 ಪೈಸೆಟ್ಟು 10-15 ಸೇಡಿ ದಿಕ್ಕೆ ನಾನು ದಾದ ಮಾಡಿ ஆனால் ಆ ಭೂಮಿ ತಾಯಿನ ಉಳೈಡೆ ಓ ರೀತಿ ಬರ್ಕೊಂಡು ಏರಿಲ್ಲ ಗೊತ್ತು ஆனால் ಕಲ್ಲದ ಲಾರಿಗಳೆಲ್ಲ ಅದನ್ನು ಹ್ಯಾಂಗ ಲಾರಿ ಇರ್ತಾನೆ ಅವು ಓಡೆ ಬಿಡಬೇಕು ಓಡೆ ಹಾಕ್ಬಿಡ್ಬೋದು ಅವು ಐದು ಬರ್ಕೊಂಡ್ ದಿನ ಮೇಂಟೆನೆನ್ಸ್ ಆಯ್ತಾ ಡ್ರೈವರ್ಗೆ ಹಾಕೊಂಡ್ ದಿನ ವೇದನೆ ಮರ್ಯಾದಕ್ಕೆ ಓಡನ್ನ ಗಂಡಿ ಗಲ್ಲಿ ಗೀತಾಗ ಅವರೇ ಲಾರಿ ಪಾಲನೆ ಅಕ್ಕಿನ ವೇದನೆ ಅಕ್ಕಿನ ಕಷ್ಟ ದೇವರಿಲ್ಲ ಇದುವಾಗಿ ಇಲ್ಲಿ ಬರೀ ವ್ಯವಸ್ಥಿತ ರೀತಿ ಮತ್ತೆ ಎತ್ತಲಿದೆ ಯಾನು ಹಿಂದೆ ಮಾತೆ ಮುಂಜೆ ವಾರ್ಮಿನ ಈ ವೇದಿಕೆಗಳು ಅಕ್ಕಿ ಪಾತ್ರೆ ಆಂಡ ಮುಡಿಪು ವಲಯ ನೂತನ ಪದಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಕೂಡ ನಿತ್ಯದಲ್ಲಿ ದೇವಿಗೆ ಕೊಟ್ಟಿನ ಅವಕಾಶ ಈ ಸಮಾಜದಲ್ಲಿ ಎಷ್ಟು ಬೇರವನ್ನು ಹೊಂದಿನ ಈ ಯೂನಿಯನ್ ಭಾಗದಲ್ಲಿ ಮಾದರಿ ಅಪರಾಧ ನಡೆಯುತ್ತಿದೆ ಭಾಗದಲ್ಲಿ ಕಳ್ಳಕಟ್ಟ ಕೋಡಿಗೆ ಯೂನಿಯನ್ ಕಳ್ಳಕಟ್ಟನ ಸಮಸ್ಯೆಗಳನ್ನು ಅಕ್ಕಳುಳ್ಳೇರಿಕೊಳ್ಳುವ ಭಾವನೆ ಸ್ಪಂದನೆ ಮಾಡಿಕೊಳ್ಳುವ ಲೆಕ್ಕಾಚಾರ ಎಡ್ಡ ರೀತಿಯ ಅವರ ಕೊಡುವ ಅವರು ನಿಜೇಕ ದೇವರಿಗೆ ಉಳಿದು ಬರಬೇಕು ದೈವಾನುಗ್ರಹ ಪಡೆ ನಿಖಿಲ್ ಓಲೋರು ಕೆಂಪುಗಳು ಕಟ್ಕೋರ ಓಲೋರು ಒಂಜೆಟ್ಲ ವಿಘ್ನವನ್ನ ಎಡೆ ರೀತಿ ಅವರ ತೊಡದೆ ಪಾಟೆಯ ಅವಕಾಶ ಅಂತ ಕೊಟ್ಟ ನನಗೆ ಪೂರೇನಿಲ್ಲ ಎನ್ನ ಉಡಲಿನ ಸುಮೇಲಿನ ತಂದಾಗ ಎನ್ನ ಪಾತ್ರೆ ಅಂತಾರೆ ಜೈ ಹಿಂದ್ ಜೈ ಕರ್ನಾಟಕ. ಮೈಸೂರು ಬೇಡಗಿರಿ ಗೌರವಿಸುವುದು ಏನ್ ಬರೋದಿಲ್ಲ. ರವೀಂದ್ರನಾಥ್ ಪಂಡಿತ್ ಲಾರಿ ಮಾಲಕ್ಕೆ ನಾಲ್ಕಲ್ಲ ಸಂಘದ ಮೀಟಿಂಗ್ ಹಾಕೋದು ಈಗ ಮೀಟಿಂಗ್ ಅವಕಾಶ ಕೊಡಬೇಕು ಯಾನ ಅಕ್ಲೊಟ್ಟಿಗೆ ಕೊಯ್ಯದ ಬೇರೆಡು ಕೊಯ್ಯದ ಕಲೊಟ್ಟಿಗೆ ಕಲ್ಲದ ಕಲೊಟ್ಟಿಗೆ ಪೂರ ಅಕ್ಲನೆ ಮಿಂಗಿಲಾಗುತ್ತಿದ್ದಲ್ಲ ಎಂಟ್ಲ ಈ ಮುಡಿಪುಡಿ ಏರೆ ಕಲ್ಲದ ಒಡಕು ಕೊಯ್ಯದ ಬೇರೆ ಹಾಕಲು ಮಾತ್ರ ದಿನ ನಮ್ಮ ಆತ್ಮೀಯ ಇರ್ಲಕ್ಕಿದೆ ಅಂಚೆ ಅಕ್ಲ ಮೀಟಿಂಗ್ ಹೊಂದಿನಕಲ್ಲ ನಿಕ್ಲ ಮೀಟಿಂಗ್ ಹೊಂದಿಲ್ಲ ಅಭ್ಯಂತರ ನಿಕ್ಲು ಮನ್ಪಲಿ ಆಟ ಅಪ್ಪಗದ ಗಲಾಟೆ ಲಡೈತಿನಾಗ ಒಂದು ನರಮಣಿ ಉಂಟಲ್ಲ ಕಚ್ಚಾಟ ಪಂಡ ಈತ ಗಲಾಟೆ ರಾತ್ರಿ ಟ್ರೈನ್ಲ ಫೋನ್ ಹೋದಲ್ಲ ಗಲಾಟೆ ಅನ್ನ ಬೇಜಾರ ಮನಪಟ್ಟು ದಿಕ್ಕಲಿಲ್ಲ ಬುಕ್ ರಾತ್ರಿ ಒಂಜಿ ಇನ್ನಿಂದ ಇನ್ನೀ ಒಡೆ ಮುಂದೆ ನೋಡಿನಾಗ ಎಡ್ಡೆ ಅದನ್ನ ಹಿಂಗ ಐದರ ಕೈಯಲ್ಲ ವೈದ್ಯರು ಭಾರಿ ಒಂದು ಸಮಾಧಿ ನಿಷ್ಠೆ ಮಾತು ಒಂಜಿ ನಮ್ಮ ಕಮಲ ತಿನ್ನಲೇರು ಲಡೈ ಮಂಪೇರು ಆಟ ಬುಕ್ಕ ಮನದಲ್ಲಿ ಫುಲ್ ಬಾಕಿರಲ್ಲ ಭಾರಿ ಸಂಬಂಧ ಪಾತ್ರವರೇ ಇನ್ನೀಗ ಭಾರಿ ಗಲಾಟೆ ಬರೋದು ಈ ರೀತಿ ಅನ್ಕೊಂಡು ವಿಟ್ಲ ಬರೀತಾರೆ ಬಂಟ್ವಾಳ್ತಾರ ನಿಖಿಲ್ ಅವ್ರಲ್ಲ ಇಂಜಿನಿಯರ್ ಆಪುಲ್ಲ ಅಂತ ಆರು ಪಂಡಿರು ಎಂಗ್ಲ ಮೀಟಿಂಗ್ ಆಪುಲ್ಲ ಈ ಒಲೆಡ್ ಈತ ಮಲ್ಲ ಗೌಜಿರ ಆಪುಜಿ ಇನ್ನು ಈತ ಮಲ್ಲ ಗೌಜಿ ಈತ ಪುಲ್ಲದ ಕಾರ್ಯಕ್ರಮ ದಯಪಂಡ ಸಂತೋಷನೆ ಪಲ್ಲೆಗಳೇ ಲಾರಿ ದಕ್ಕಲಿಗೆ ಅಂಜನೆ ಪಾಯ ದಕ್ಕಲಿ ಆಪನ ಮಂಡಿ ಜೊತೆ ಆಪ ರೈಡ್ ಆಪ ಹೋಲಾಪು ದುಮ್ಮಂಜಿ ಟೈಮ್ ರೈಡ್ ಅನ್ನಲ್ಲ ಈ ಪೊಯ್ಯ ದಕ್ಕಲೆಲ್ಲ ಯಾರು ಉಂಟಾರೆ ಜಾಗ ಕೊಡಲಿ ಇಂಚಿನ ಕುಂತಲ್ಲಿ ಅಡೆ ಬರ್ಪಿದ್ರು ಪೊಲೀಸ್ ಅಡೆ ಬರ್ಪಿ ರೈಡ್ ಆಗಲಿ ಇಂಚಪುರ ಮಸ್ತ್ ಎಲ್ಪ ಒಂಜಿ ಟೈಮ್ ಎಲ್ಪ ನಾ ಎಲ್ಪದ ಫಲಾದಿ ಇಂಗಿನಿ ಸನ್ಮಾನ ಮಂತ್ರಿ ನೋಡೋದು ತಪ್ಪ ಒಂದು ಪ್ರತಿಯೊಂದು ಕಾರ್ಯಕ್ರಮ ಇತ್ಯಾದಿ ಪೊಯ್ಯದ ಪುರ ಜೀವಿ ಕಾಂಡದ ಬಂದಾಗ ನನ್ನ ದೇವಸ್ಥಾನದ ಮುಜಿರೋಡು ಪೊಯ್ಯ ಬರ್ತೀವಿ ಏನಂದೇ ಗೊತ್ತಿದ್ವಿ ಕಾಂಡದ ರಾತ್ರಿ ಬಂದಾಗ ಅಲ್ಲೋಡ ಒಂದು ನಮಗೆಲ್ಲ ಅಲ್ಲೇ ಪೆಂಡ್ ಈ ಲಾರಿ ನಡಪೋಡ ಇದು ಬಾರಿ ಬಂಗೋಡು ಕೊಂಚ ಲಾರಿ ಡ್ರೈವರ್ಗೆ 10-20 ಸಂಬಳ ಲಾರಿ ಟ್ಯಾಕ್ಸ್ ಮೇಲೆ ನೋಡ್ಬಿಟ್ಟು ಹಾಕಲಿ ಎತ್ತು ಬಂಗೊಂಡು ನಾವು ಎಂದ ಲಾರಿ ಇತ್ತು ಆ ಬಂಗ ಹೆಂಗೆಲ್ಲ ಗೊತ್ತಿದ್ವಿ ಅಂಚದು ನನ್ನ ತುಂಬಲ್ಲ ದಯಮನೆ ಇನ್ನಿತೆ ಪೊಯ್ಸರಿ 100 ಚಾರ್ ಕರಿಗೆ ದೇವಸ್ಥಾನ ಅಲ್ಲ ದಾಳ ಬೇಡಿಕೆ ಬಂದು ಇದು ಬೇತೆ ಬೇತೆ ಮರಡಿದ್ದ ಮೇಲೆ ಎಲ್ಲ ಬೆಲೆ ಮಾಬದು ಸತಿ ಮೆಗಲ ಮಾರ ವಿಶ್ವನಾಥ ಮಾತು ಬೇತೆ ಬೇರೆ ತಿಂಗಳಿಗೆ ದೇವಸ್ಥಾನಕ್ಕೂ ವೈಯಕ್ತಿಕವಾದ ಎಲ್ಪ್ ಬಂದದ್ದು ನನ್ನ ದುಮ್ಮಗಳ ಸಹಕಾರ ಪಡು ದಯಗೊಂಡ ಎಲ್ಲತೆ ಪೂರ್ಣಗೀತಿ ಲಾಯದ ಸಂಘಟನೆ ಸಂಘಟನೆ ದುಮ್ಮು ದೇವರಿರ್ತಾನೆ ಇಲ್ಲ ಬ್ರಹ್ಮಗಳ ಸಾಲ ಉಂಟು ಸಾಲ ಮುಗಿಗಿಲ್ಲಿ
ನಮಗೆ ಮಲ್ಲ ಒಂದು ವಾಲೆ ಮನ ಯೋಜನೆ ನಟು ಸಗರಿದ್ದು ನಿಖಲ ಮುಳ್ಳು ಸಹಕಾರ ಬೋರ್ಡ್ ಪಡೆದು ಕೇಳಲು ಅವಕಾಶ ಹೊಂದಿಸ ನನ್ನ ಜೈ ಜೈ ಕರ್ನಾಟಕ. ಅದಕ್ಕೆ ನಮ್ಮ ಕಾರ್ಯಕರ್ತ ಹೇಗೆ ಶಾಲೆ ಮಾಡಿ ಮತ್ತು ಲಾರಿ ಮಾಲಕರ ಸಂಘದ ಮುಡಿಪು ವಲಯದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಅದರ ಸರ್ವ ಸದಸ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ವಾರ್ಷಿಕ ಮಹಾಸಭೆಯ ನಂತರ ಪದಗ್ರಹಣ ಸಮಾರಂಭವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಎಲ್ಲ ತಮ್ಮ ಸದಸ್ಯರುಗಳನ್ನು ಒಗ್ಗೂಡಿಸಿಕೊಂಡು ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮ ಜೊತೆಗೆ ಸುಮಾರು 20 ಅರ್ಹ ವ್ಯಕ್ತಿಗಳಿಗೆ ಸಹಾಯವನ್ನು ಕೂಡ ನೀವು ಮಾಡಿರುತ್ತೀರಿ. ನಮ್ಗೆ ಗೊತ್ತಿದೆ, ಕೆಂಪುಕಲ್ಲು ಪಾಯದ ಮಾಲಕರು ಇರ್ಬೋದು, ಲಾರಿ ಮಾಲಕರು ಇರ್ಬೋದು, ಹೊಯ್ಗೆ ವ್ಯಾಪಾರಸ್ಥರು ಇರ್ಬೋದು, ಹೀಗೆ ವಿವಿಧ ಸ್ತರದ ವ್ಯಾಪಾರಸ್ಥರುಗಳು ತಮ್ಮ ವ್ಯಾಪಾರದ ಲಾಭಾಂಶದ ಬಹುಪಾಲನ್ನು ಸಮಾಜಕ್ಕಾಗಿ ಮತ್ತೆ ವಿನಿಯೋಗ ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ತಿಳಿದಿರುವಂಥ ವಿಚಾರ. ಯಾವುದೇ ಒಂದು ಮಗುವಿನ ಸರ್ಜರಿ ಇರ್ಬೋದು, ಯಾವುದೋ ಒಂದು ಯುವತಿಯ ಮದುವೆ ಇರ್ಬೋದು, ಯಾವುದೋ ಒಬ್ಬ ಸಹೋದರನ ಮನೆ ನಿರ್ಮಾಣದ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ತನ್ನಲ್ಲಾಗುವಂಥ ಅಳಿಲ ಸೇವೆಯನ್ನು ಮಾಡತಕ್ಕಂಥವರು ಪಾಯ ಮಾಲಕರು ಮತ್ತು ಲಾರಿ ಮಾಲಕರು ಮತ್ತು ಹೊಯ್ಗೆ ವ್ಯಾಪಾರಸ್ಥರು. ಆದರೆ ಸಮಾಜದ ಕಣ್ಣಲ್ಲಿ ಹೇಗಿದೆ ಅಂತ ಹೇಳಿದರೆ, ಇವರು ಏನೂ ಮಾಡ್ತಾ ಇಲ್ಲ, ಇವರು ತಾವು ತಮ್ಮಷ್ಟಕ್ಕೆ ಲಾಭಾಂಶವನ್ನು ಪಡ್ಕೊಂಡು ತಾವೇ ಶ್ರೀಮಂತರಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವರ ಭಾವನೆ. ಅದಕ್ಕಾಗಿಯೇ ಒಂದು ಲೋಡ್ ಕಲ್ಲು ಹೋಗುವಾಗಲೂ ಕೂಡ ಹಲವಾರು ಕಟ್ಟೆಗಳಿಗೆ ನಾವು ಸಂದಾಯ ಮಾಡುತ್ತಾ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಸಮಾಜದ ಮತ್ತು ನಿಮ್ಮ ವ್ಯಾಪಾರದ ಒಂದು ಸಹೋದರ ಎಂಬ ನೆಲೆಯಲ್ಲಿ ಈ ವ್ಯಾಪಾರ ಯಾವತ್ತೂ ಕೂಡ ಸಕ್ರಮ ಎಂದು ಸಾರ್ವಜನಿಕರು ಭಾವಿಸುವುದಿಲ್ವೋ ಅಂದಿನ ತನಕ ಈ ರೀತಿಯ ಮಾನಸಿಕ ಮನೋಭಾವನೆ ಇದ್ದೇ ಇರುತ್ತೆ. ಆದರೂ ಕೂಡ ಪ್ರತಿಯೊಬ್ಬ ಕೊರೆ ಮಾಲಕನು ಕೂಡ ತಾನು ಲಾಭ ಮಾಡುವುದಷ್ಟೇ ಅಲ್ಲದೆ ಇತರ ಸಮುದಾಯದೊಂದಿಗೆ ಸಮಾಜದೊಂದಿಗೆ ನಿರಂತರವಾಗಿ ಎಲ್ಲ ಕಾರ್ಯಗಳಿಗೆ ಅವನು ಸಹಾನುಭೂತಿ ತೋರಿಸಿ ತನ್ನ ಪಾಲನ್ನು ಕೊಡ್ತಾನೆ ಅನ್ನುವಂಥದ್ದನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ. ಈ ಒಂದು ಸಂದರ್ಭದಲ್ಲಿ ಜಿಯಾಲಜಿ ಇರ್ಬೋದು, ರಾಯಲ್ಟಿಯ ಸಮಸ್ಯೆ ಇರ್ಬೋದು, ಪೊಲೀಸರ ಸಮಸ್ಯೆ ಇರ್ಬೋದು, ಕಾನೂನಿನ ಸಮಸ್ಯೆ ಇರ್ಬೋದು, ಎಲ್ಲವುಗಳನ್ನು ಕೂಡ ಪರಿಣಾಮಕಾರಿಯಾಗಿ ಎದುರಿಸಲು ನಮ್ಮ ಸಂಘಟನೆ, ಆಯಾಯ ಸಂಘಟನೆಗಳು ನಿರಂತರವಾಗಿ ತಮ್ಮ ಸದಸ್ಯರುಗಳಿಗೆ ಅವರಿಗೆ ಅವೇರ್ನೆಸ್ ಕೊಡಬೇಕಾದಂಥದ್ದು ಅನಿವಾರ್ಯ. ಯಾಕೆಂತ ಹೇಳಿದರೆ ಹೊಯ್ಗೆ ಮಾರಾಟ ಮಾಡುವರು, ನಾನು ಹೇಳುವಂಥ ತಪ್ಪಾಗುತ್ತಾ ಗೊತ್ತಿಲ್ಲ, ಹೊಯ್ಗೆ ಮಾರಾಟ ಮಾಡುವವರನ್ನು ಕಳ್ಳರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ. ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಯಲ್ಲಿ ಯಾವತ್ತೂ ಕೂಡ ಹೊಯ್ಗೆ ಸರಾಗವಾಗಿ ವ್ಯಾಪಾರ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ಕೆಂಪು ಕಲ್ಲು ಕಡಿಯುವಂತಹ ಸಂದರ್ಭದಲ್ಲಿ, ಲಾರಿ ಮಾಲಕರು ನಿರಂತರವಾಗಿ ಸಾಗಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಕಳ್ಳತನ ಇರಬಹುದು, ಗಾಂಜಾ ಇರಬಹುದು, ಡ್ರಗ್ಸ್ ಇರಬಹುದು, ಇದಕ್ಕೆ ಅಡಿಕ್ಟ್ ಆಗಿರತಕ್ಕಂಥ ವ್ಯವಸ್ಥೆಗಳಿಗೆ ವಿರುದ್ಧವಾಗಿ ಈ ಜನರು ನಮ್ಮೊಂದಿಗೆ ಸಹಕರಿಸ್ತಾರೆ ಎನ್ನುವಂಥದ್ದನ್ನು ಸರ್ಕಾರಕ್ಕೆ ನಾವು ತಿಳಿಸಬೇಕಾದಂಥ ಅನಿವಾರ್ಯತೆ ಇದೆ. ಯಾವತ್ತೂ ಕೂಡ ಜನರು ಉದ್ಯೋಗದಲ್ಲಿ ಅವರು ಎಂಗೇಜ್ ಆಗಿರ್ತಕ್ಕಂಥ ಸಮಯದಲ್ಲಿ ಸಮಾಜಘಾತುಕರ ಯಾವುದೇ ರೀತಿಯ ಒತ್ತಡಕ್ಕೆ ಆಮಿಷಗಳಿಗೆ ಬಲಿಯಾಗುವುದಿಲ್ಲ ಅನ್ನತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮನಗಾಣಬೇಕಾಗಿದೆ. ಜೊತೆಗೆ ಈ ಒಂದು ಪದಾಧಿಕಾರಿಗಳಿಗೆ ನನ್ನ ಪ್ರೀತಿಯ ಒಂದು ಸಲಹೆ ಅಂತ ಹೇಳಿದರೆ, ಈ ಒಂದು ಸಭೆ ವಾರ್ಷಿಕ ಸಭೆಗಳಿಗೆ ಸೀಮಿತ ಆಗಬಾರದು. ನಮ್ಗೆ ಗೊತ್ತಿದೆ, ಪ್ರತಿಯೊಬ್ಬ ಗೂಡಂಗಡಿಯವನಿರಬಹುದು, ಬೀದಿ ಬದಿ ವ್ಯಾಪಾರಸ್ಥೆ ಇರಬಹುದು, ಅವನು ಕೂಡ ದಿನಕ್ಕೆ 2,000 ರೂಪಾಯಿಯನ್ನು ಸಂಪಾದನೆ ಮಾಡ್ತಾನೆ. ನಮ್ಮ ಅಧ್ಯಕ್ಷರು, ಈ ವಲಯಾಧ್ಯಕ್ಷರು ಬಸ್ ಮಾಲಕರು ಕೂಡ ಹೌದು. ಬಸ್ಸು ಮಾಲಕರು ಕೂಡ ಇವತ್ತು ಆರ್ಥಿಕ ನಷ್ಟ ಆಗ್ಲಿಕ್ಕೆ ಏನು ಕಾರಣ ಅಂತ ಹೇಳುವಂಥದ್ದನ್ನು ನಾವು ಅವಲೋಕನ ಮಾಡಿದಾಗ ಪ್ರತಿಯೊಂದು ಶನಿವಾರ ಅಥವಾ ತಿಂಗಳ ಅಂತ್ಯದಲ್ಲಿ ಹಲವಾರು ಬಸ್ ಮಾಲಕರು ಒಟ್ಟು ಸೇರಿಕೊಂಡು ಟೂರ್ ಹೋಗುವಂಥದ್ದು ಅಥವಾ
ಆ ತನ್ನ ಆದಾಯದ ಮೂಲವನ್ನು ಅದೇ ಏನು ವ್ಯಾಪಾರಕ್ಕೆ ಹಾಕದೆ ಬೇರೆ ಬೇರೆ ರೀತಿಯ ಕಾರ್ಗಳನ್ನು ಪರ್ಚೇಸ್ ಮಾಡೋದಿರ್ಬೋದು, ಆಫೀಸ್ಗಳನ್ನು ಬ್ಯೂಟಿಫಿಕೇಶನ್ ಮಾಡುತ್ತಿರ್ಬೋದು, ಹೀಗೆ ವ್ಯಾಪಾರದ ಹಣವನ್ನು ಡೈವರ್ಟ್ ಮಾಡಿದಾಗ ನಾವು ವ್ಯಾಪಾರದಲ್ಲಿ ನಷ್ಟ ಆಗತ್ತೆ. ವ್ಯಾಪಾರದ ಹಣವನ್ನು ಯಾವುದೇ ರೀತಿಯಲ್ಲಿ ಡೈವರ್ಟ್ ಮಾಡದೆ ಅಥವಾ ಬ್ಯೂಟಿಫಿಕೇಶನ್ ಇರ್ಬೋದು, ಮನರಂಜನೆ ಇರ್ಬೋದು, ಅತಿಯಾದ ವಿನೋದಗಳಿಗೆ ಖರ್ಚು ಮಾಡದೆ ತಮ್ಮ ಕುಟುಂಬವನ್ನು ಸಲಹಬೇಕು, ಸಾಕಬೇಕು ಅನ್ನತಕ್ಕಂಥ ಏಕ ಮನಸ್ಥಿತಿಯಿಂದ ಕೆಲಸ ನಿರ್ವಹಿಸಿದಾಗ ಕುಟುಂಬ ಮತ್ತು ಸಮಾಜ ಆರೋಗ್ಯಪೂರ್ಣ, ಸ್ವಾಸ್ಥ್ಯಪೂರ್ಣ ಸಮಾಜ ನಿರ್ಮಾಣ ಆಗತ್ತೆ. ಜೊತೆಗೆ ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ಅಥವಾ ಇನ್ನಿತರ ತಿಂಗಳಲ್ಲಿ ಎಜುಕೇಷನ್ ಗೈಡೆನ್ಸ್ ಕೂಡ ಕೊಡಬೇಕಾಗಿದೆ, ಕೆರಿಯರ್ ಗೈಡೆನ್ಸ್ ಕೊಡಬೇಕಾಗಿದೆ. ತಮ್ಮ ಪಾಯದ ಮಾಲಕರ ಮಕ್ಕಳು ಅಥವಾ ಕಾರ್ಮಿಕರ ಮಕ್ಕಳು ಯಾವ ರೀತಿ ಸರ್ಕಾರದ ಅನುದಾನವನ್ನು ಪಡೆದು, ಸರ್ಕಾರದ ಸವಲತ್ತನ್ನು ಪಡೆದು CET ಮೂಲಕ ಇರ್ಬೋದು, ನೀಟ್ ಎಕ್ಸಾಮಿನ ಮೂಲಕ ಇರ್ಬೋದು, ಇಂಜಿನಿಯರಿಂಗ್ ಪದವಿ ಪಡಿಬೋದು, ಡಾಕ್ಟರ್ ಆಗ್ಬೋದು, ಬೇರೆ ಬೇರೆ ಹುದ್ದೆಗಳಲ್ಲಿ ಅವರು ಹೋಗ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ತಹಶೀಲ್ದಾರ್ ಆಗ್ಬೋದು. ಈ ರೀತಿಯ ನಾವು ಏನು ಅವರಿಗೆ ಮಾಹಿತಿಗಳನ್ನು ನಮ್ಮ ಜನತೆಗೆ ಕೊಟ್ಟಾಗ ಮುಂದಿನ ಪೀಳಿಗೆ ಕೂಡ ಬಹಳಷ್ಟು ಒಳ್ಳೆಯ ಜನಾಂಗವಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನತಕ್ಕಂಥ ಮಾತನ್ನ ಹರಕೆ ಮತ್ತು ಹಾರೈಕೆಯೊಂದಿಗೆ ಅವಕಾಶಕ್ಕಾಗಿ ವಂದನೆಗಳು. ಬಾರಿ ಕೊರ್ಲದ ಮಾರ್ಗದರ್ಶನ ಕೊರತು ಅಂಚನೆ ಜೋಕ್ಲಿಗೆ ವಿದ್ಯಾಭ್ಯಾಸದ ಬಗ್ಗೆಲ ಕೊರ್ಲದ ಮಾಹಿತಿ ಕೊರಂಚಿನ ನಮ್ಮ ಆತ್ಮೀಯರೇ, ನಮ್ಮ ಈ ಭಾಗದ ನೊಟ್ಟಿಗೆ ಒಳ್ಳೆ ಬಣ್ಣ ಒಂದು ದೃಷ್ಟಿ ನಾನು ಈ ಕಾರ್ಯಕ್ರಮ ಇದೆ. ಮತ್ತು ಕೆಂಪು ಕಲ್ಲು ಪಕ್ಕ ಲಾರಿ ಮಾಲೀಕರನ್ನ ಒಂಜಿ ಮಾಲೀಕರ ಒಕ್ಕೂಟ ಪಕ್ಕ ಪದಾಗ್ರಹಣ ಕಾರ್ಯಕ್ರಮ ಭಾರಿ ಖುಷಿ ಆಗುಂಡು. ಕಾರ್ಯಕ್ರಮ ಈತ ನಲ್ಲ ಮಟ್ಟಿನ ಹಾಕೊಂಡು ಗೊತ್ತಿದ್ದಾನೆ. ನಾನು ಭಾರಿ ವರ್ಷ ಪಕ್ಕ ಕಲ್ಲದ ಕಾರ್ಯಕ್ರಮಕ್ಕೂ ಅಥವಾ ಕಲ್ಲದ ಪದಾಗ್ರಹಣ ಕಾರ್ಯಕ್ರಮಕ್ಕೂ ಬರ್ತೀನಿ. ಅಪರೂಪ ಪಕ್ಕ ಶುರು ಈ ಸಂಘಟನೆ ಇರೋದನ್ನತ್ತು ಒಟ್ಟು ಎನ್ನ ಬೆಂಬಲ ಉಂಡು, ಬಾಹ್ಯ ಬೆಂಬಲ ನಿಖಿಲ ಬೇಪಲ ಉಂಡು. ಎರಡಾಪಿನ ಓವೇ ಕಾರ್ಯಕ್ರಮ ಓವೇ ಸಹಕಾರ ಕೂಡ ಸರ್ಕಾರದ ಮಟ್ಟದ ಅದಕ್ಕೂ ಅತ್ತಂದ ಪೊಲೀಸ್ ಲೆವೆಲ್ ಅದಕ್ಕೂ ಅತ್ತಂದ ತಹಸೀಲ್ದಾರ್ನ ಮಟ್ಟದ ಅದಕ್ಕೂ ಹೆಂಗೆ ತೀರ್ನಲ್ಪ ಏನಲ್ಪ ಈಗ ವ್ಯವಸ್ಥೆ ಮಾಡ್ತಾನೆ ಪ್ರಾಮಾಣಿಕ ಪ್ರಯತ್ನ ಮಲ್ತೊಂದಿಲ್ಲ. ಒಟ್ಟು ನಿಖಿಲೊಟ್ಟಿಗೆ ಸಕ್ರಿಯವಾದಲ್ಲೇ ಇನ್ನಿತ ಕಾರ್ಯಕ್ರಮ ಭಾರಿ ಕೊರ್ಲದ ಕಾರ್ಯಕ್ರಮ ಭಾರಿ ಆತ ಅಣ್ಣನಕ್ಕಳು ಭಾರಿ ಆತ ಹೊಸ ಹೊಸ ಬೇರೆ ಮಕ್ಕಳು ಹಿರಿಯ ಮಕ್ಕಳು ಮಾತ ಪಕ್ಷದಕ್ಕಳು ಮಾತ ಭಾಗಗಳು ಬರ್ತಾರೆ. ಅವಳ ಹಿಂದೆಲ್ಲ ಮುಡಿಪು ಬಂದ ಪ್ರದೇಶ ಬೈದಾರೆ, ದೂರದ ಏರಿಯಾ ಬೈದಾರೆ. ಅಕ್ಕಲೆ ಪೂರ ಎನ್ನ ಮುಡಿಪು ಪ್ರವಾಸ ನಿಖಲೆ ಪೂರ ಅಭಿನಂದನೆ ಸ್ವಾಗತ. ಒಂದು ಸಮಯ ಕೇರಳದ ಕೆಳಗಡೆ ಬಂದಾಗ ಅಣ್ಣೆ ಹರೀಶ್ ಶೆಟ್ಟಿ ಹೆಂಗೆ ಭಾರಿ ಆತ ಸಹಾಯ ಮಾಡ್ತಾರೆ, ಭಾರಿ ಆತ ಸಹಕಾರ ಮಾಡ್ತಾರೆ. ಅವು ಚೆನ್ನಪ್ಪನೇ ಬುಕ್ಕ ಹರೀಶ್ ಭಾರಿ ಆತ ಸಹಾಯ ಮಾಡ್ತಾರೆ. ಹೆಂಗೆ ಅಂಚಂದ್ರೆ ನಿಖಿಲಿಗಾಮಿಯಪ್ಪ ಚಿರರುಣಿ ಆಂಡ ಹಿಂಗೆ ಕೇರಳದ ಕಲ್ಲ ವ್ಯವಸ್ಥೆ ಸರಿಜಿ ಬಂದ್ರೆ ಒಂದು ಇರಾದೇಳಿ ಏನು ಅಲ್ಪಡ್ದು ಒಂದು 5 ಎಕರೆ ಜಾಗ ಜೊತೆಲ್ಲ ಬಕ್ಕ ಕೊಡ್ತು ಗೊತ್ತು ಹರೀಶನ್ನ ಗೊತ್ತುಂಡು. ಅಂಚೆ ಅದಪ್ಪನಾಗ ಭಾರಿ ಆತ ಸುಧಾರಣೆ ಕೊಂದೋಡು ನಿಟ್ಟು ಒಂದು ಒಂಜಿ ಬಾರಿ ಎಲ್ಲೇ ನಮ್ಮದ ಬೇರೆ ಆತಂದು ಇನ್ನು ಕಪ್ಪು ಕಲ್ಲದ ಬೇರೆ ತಕ್ಷಣ ಇನ್ನು ಒಂಜಿ ಸ್ಟ್ಯಾಂಡರ್ಡ್ ಕಂಪ್ನಿಗೆ ಬೈದಂದ್ರೆ ನನಗೆ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಒಗ್ಗಟ್ಟುದಾಯಕವಾದ ನಮ್ಮ ಕೆಂಪು ಕಲ್ಲದ ಅಳಿವು ಉಳಿಯುವ ವಿಷಯ ಪಾತ್ರಗಳೆಂದು ನಮ್ಮ ಹಿರಿಯರಾಗಿನ ಜಿಲ್ಲೆಯ ಪೂರ್ವ ಘಟನೆಗಳ ನಾಯಕರು ಅಧ್ಯಕ್ಷರಾದ ಆಯ್ಕೆಯಾದ ಸತೀಶ್ ಆಚಾರ್ಯರು, ಅಂಜನೆ ರವಿ ಕಾರ್ಯದರ್ಶಿಯಾದ ಅಂಜನೆ ಜಿಲ್ಲಾ ಕೋಶಾಧಿಕಾರಿಗಳು ರಾಮಣ್ಣ ಉರೋಳಿ ಉಂಗು ಮಾತ್ರ ಸೇರಿದು ನಮ್ಮ ವಲಯದ ರೂಪೀಕರಣ ಮಾಡುತ್ತದೆ. ಜಿಲ್ಲೆಯ ಕೆಂಪು ಕಲ್ಲೆಯ ಪರಂಪರೆಗಳು ಅಳಿವು ಉಳಿಯುವ ವಿಷಯ ಎದುರಲ್ಲಿ ಅವು ಶಾಶ್ವತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮೂಲಭೂತ ಹಕ್ಕು. ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪಾರಗಳ ಒಂದು ಮೊತ್ತ ನಿರ್ಮಾಣದ ಕೆಂಪು ಕಲ್ಲು ಪರ್ಯಾಯ ವ್ಯವಸ್ಥೆ ಪಂಪಣ ಆ ಒಂದು ಒಗ್ಗಟ್ಟಲ್ಲಿ ಈ ಒಂದು ನಮ್ಮ ಒಕ್ಕೂಟಗಳ ಕಾರಣ ಈ ಒಕ್ಕೂಟಕ್ಕೆ ನಮ್ಮ ಮುಡಿಪು ವಲಯ ಈಗ 4 ವರ್ಷದ ಪದಾರ್ಪಣೆ ಪ್ರಸ್ತುತ ವರ್ಷದಲ್ಲಿ ಆಯ್ತಪಡೆ ಐಟಂ ಶೆಟ್ಟಿ ಅಧ್ಯಕ್ಷರಾದ ಅಂಜನೆ ಕರ್ಮತಿ ನ್ಯಾಯ ಕಾರ್ಯದರ್ಶಿಯಾದ
ಇಂಥ ಅಧ್ಯಕ್ಷ ಸ್ಥಾನ ವಹಿಸಿದ ನಮ್ಮ ಇದ್ದದ 24ನೇ ವರ್ಷದ ಅಧ್ಯಕ್ಷ ಸ್ಥಾನ ಆಯ್ಕೆಯನ್ನು ವಿಶ್ವಾಸ ರೈತರು ಆದರೆ ಅಧ್ಯಕ್ಷರಾಗಿದ್ದಾರೆ. ಅಂದರೆ ನವೀನ್ ಶೆಟ್ಟರ್ ಕಾರ್ಯದರ್ಶಿಯಾಗಿದ್ದಾರೆ. ಅಂದರೆ ಇಂಪ್ಯಾಕ್ಟ್ ಬಲ್ಲೂರು ಬೇರೆ ಕೋಶಾಧಿಕಾರಿಗಳು ನವೀನ್ ಶೆಟ್ಟರ್ಗೆ ಕಾರಣಾಂತರಕ್ಕೆ ಕೋಶಾಧಿಕಾರಿ ಕಾರ್ಯದರ್ಶಿಯಾಗಿ ಮುಂದುವರಿಯಲು ಸಾಧ್ಯವಾಗಿದೆ. ಈ ವರ್ಷ ಕಾರ್ಯದರ್ಶಿಯಾಗಿ ಪಾಪ 2ನೇ ಆಯ್ಕೆ ಬಂದಿದೆ. ನಿಜವಾದ ವಿಷಯಗಳನ್ನು ನಮ್ಮ ಈ 4 ವರ್ಷದ ದಾರವಂತ ವರದಿ ನೋಡಲ್ಲ. ನಮಗೆ ಅಧಿಕಾರಿಗಳಿಗೆ ಈ ಒಂದು ಕೆಂಪುಗಾರ ಪಟ್ಟ ಗಲ್ವೆತ್ತ ಬ್ಯಾರನ್ನು ಪಟ್ಟ ಇದ್ದಿದ್ದಿಲ್ಲ. ಆ ಬ್ಯಾರನ್ನ ಗಲ್ವೆ ಬೆರತ್ತೆ ನಿಜವಾದ ಮೂಲಭೂತ ಹಕ್ಕು ನಮ್ಮ ಈ ಹಕ್ಕು ಮತ್ತು ಬೋರ್ಡು ದಕ್ಷಿಣ ಜಿಲ್ಲೆಗೆ ಕೆಂಪುಗಾರ ಯುದ್ಧ ನೀತಿ ಅಥವಾ ಕೆಂಪುಗಾರ ಹೊಸ ನಿರ್ಮಾಣ ವ್ಯವಸ್ಥೆ ಪಟ್ಟಣೆ ಅಧಿಕಾರ ನಮ್ಮ ಮನದ ಮನಪಾದೆ ಪೂರ ವಿಷಯ ಇಲ್ಲ. ಒಳಗೊಳಗೊಂಡ ವಿಧಾನಸಭೆ ಇಲ್ಲ. ನಮ್ಮ ಊರಿನ ಎಮ್ಮೆಲ್ಲೆಗಳಲ್ಲಿ ಅಲ್ಪ ಈ ವಿಷಯವೇ ಆಗಲಿ ಸಭಾಧ್ಯಕ್ಷರಿಗೆ ಮಂಡಲ ಮಲ್ಪಡಿದ ಕಾರಣ ಜಿಲ್ಲಾ ಸಮಿತಿ ಇಲ್ಲ, ಹಾಗೆ ಎಂಬ ವಲಯ ಸಮಿತಿ ಇಲ್ಲ, ಅದಕ್ಕೆ ಸಪೋರ್ಟ್ ಮಾಡುತ್ತದೆ. ಅದೇ ರೀತಿಯಲ್ಲಿ ನಮಗೆ ಎಷ್ಟೋ ವಿಷಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಪೂರ ವಿಷಯ ಇಲ್ಲ. ಪೂರ ಅಧಿಕಾರಿಗಳ ದಕ್ಷಿಣ ಉತ್ತರ ಕನ್ನಡ ಬೇಗ ಊರುಗಳ ಈ ಒಂದು ಗಡಿ ಮಾಡ್ಕೊಂಡ ಪಾಲ ನಮಗೆ ಇತ್ತು. ನಿಜವಾದ ಗಡಿ ಆಗ್ತದೆ. ಇದು ದಾಖಲೆ ನ್ಯಾಚುರಲ್ ಆಗಿ ಕಲ್ಲು ಬಣ್ಣ ಆ ಕಲ್ಲು ಬಂದು ಇಲ್ಲ ಕಟ್ಟದಲ್ಲ. ಆ ಇಲ್ಲ ನಿಜವಾದ ವ್ಯಾಪಾರ ನಮಗೆ ಶಾಂತವಾಗಿ ಒಂದು ಆದಲ್ಲಿ ನಮಗೆ ಹೆಲ್ತ್ ಎಫೆಕ್ಟ್ ಆಗುವ ಒಂದು ವಸ್ತು ಸಿಮೆಂಟ್ ಇಟ್ಟಿಗೆ ಕಟ್ಟಲಿಲ್ಲ. ನ್ಯಾಚುರಲ್ ಆಗಿ ಕೈ ಮುಖಾಂತರ ಅವರು ಎಷ್ಟೋ ಜನಗಳಿಗೆ ಬೇರೆ ನಿರುದ್ಯೋಗ ಊರ ರೂಪದಾಗ ಆ ನಿರುದ್ಯೋಗ ಎಲ್ಲೇ ಪಾಲ ಕೆಂಪುಗಳನ್ನ ಇಲ್ಲಿ ಬೇರೆ ಉದ್ಯೋಗ ವ್ಯವಸ್ಥೆ ಮಾಡುತ್ತದೆ. ನ್ಯಾಚುರಲ್ ಆಗಿ ಉತ್ಪತ್ತಿ ಮಾಡ್ತಾರೆ. ವಾಸ ನಿರ್ಮಾಣ ಅವಕಾಶ ಮಾಡಿಕೊಂಡ್ರೆ ಈ ಉತ್ಪತ್ತಿ ಮೂಲ ಕಾರಣವಾಗಿದ್ದಾರೆ. ಹಿಂದೆ ಅಧಿಕಾರಿಗಳಿಗೆ ಮಾಡಲು ಈ ಒಕ್ಕೂಟ ದಾಯ ಗೋಡು ಮಾಡಿದ್ರೆ ಮೂರು ಹೋಗಕ್ಕೆ ಆಗುವಂತೆ ಈ ಬೇರೆ ಗಾಡಿ ಹತ್ತು ಪಟ್ಟು ವಿಷಯ ವಿಷಯ ನನ್ನ ವಿಷಯದ ವರದಿ ನಮ್ಮ ಈ 4 ವರ್ಷಗಳಲ್ಲಿ ನಮಗೆ ಏನೋ ಸಮಸ್ಯೆ ಬರ್ತದೆ. ಆ ಸಮಸ್ಯೆ ಮುಖ್ಯವಾದ ಪೂರ್ಣ ಸಮಸ್ಯೆ ಒಕ್ಕಟ್ಟಾಗಿ ನಮ್ಮ ಎಂಬ ವಲಯ ಮತ್ತು ವಲಯ ಪಟ್ಟ ಜಿಲ್ಲೆಯಲ್ಲಿ ಕಮಿಟಿಗಳ ವಲಯ ಬೋರ್ಡ್ ಆ ವಲಯ ಪೂರ ಕೆಂಪುಗಳ ಲಾರಿ ವಲಯಗಳು ಬಾಯ ವಲಯಗಳು ಸದಸ್ಯರು ಕಡ್ಡಾಯ ಸದಸ್ಯರು ಜಿಲ್ಲೆ ಸೇರ್ತಾ ವಿಷಯ ಆಯ್ತು. ನಮಗೆ ನಿಜವಾದ ಭಾಗ್ಯ ತಲಪಾಡಿ ನಮ್ಮ ಮಹೇಶ್ವರ ಕಾರ್ಯದರ್ಶಿ ಅದರ ಮನವಿ ಕೊಡ್ತಾ ಈ ವರ್ಷ ನಮ್ಮ ತಲಪಾಡಿ ನಮ್ಮ ಜಿಲ್ಲಾ ಸಮಿತಿಗಳು ಬರಡು ವಲಯಕ್ಕೆ ಸೇರಿಕೊಂಡು ಅದರ ಪತ್ರ ಕಾಲಾವಕಾಶಗಳು ಆ ಒಂದು ಪತ್ರಗಳ ಇಡೀ ದಕ್ಷಿಣ ಜಿಲ್ಲೆಯಲ್ಲಿ ಟೋಟಲ್ ಅದು ಎಲ್ಲ ವಲಯದ ವ್ಯಕ್ತಿಗತ ಜಿಲ್ಲಾ ಮಟ್ಟದ ಈ ಕಮಿಟಿ ದುಡ್ಡು ಉದಾಹರಣೆ ಕೈಗೊಟ್ಟಿಗೆ ಈ ವರ್ಷ ಸಹಾಯ ಕೊಡಲ್ಲ. ನಮ್ಮ ಬೆಳೆದ ನಮ್ಮ ಒಂದು ಕಾಸು ಎಷ್ಟೋ ನಮ್ಮ ಅನಾವಶ್ಯಕ ಯೂಸ್ ಆಗಬೇಕು. ಸಹಾಯಕವಾದ ಒಂದು ಎಲ್ಲಿ ಉಪಯೋಗ ನಮ್ಮ ಪೂರಕ ವಲಯದ ಪೂರ ನಮ್ಮ ಕಾಸು ಒಂದು ಎಲ್ಲಿ ಬಾರಿ ಬೇರೆ ಉಪಯೋಗ ಸಹಾಯ ಇರುವ ಜನ ಆಸಕ್ತರಿಗೆ ಸಹಾಯ ನಮ್ಮ ಇಫ್ತಾರ್ ಕೂಡ ನಮ್ಮ ಜಾತಿ ಧರ್ಮ ಭೇದ ಪಟ್ಟು ಇತಿ ಕೆಂಪು ಕಲ್ಲೆ ಮಾತ್ರ ನಮ್ಮ ಧ್ಯೇಯ. ಆ ಒಂದೇ ನಾವು ಕೊಡಿ ಒಂದು ದಬ್ಬೆ ಜೋಗಗಳ ಉತ್ತಮ ಒಂದೇ ವಾಕ್ಯದಲ್ಲಿ ನಾವು ಇಫ್ತಾರ್ ಕೊಡುವಂತ ಆ ಇಫ್ತಾರ್ ಸರ್ವ ಧರ್ಮೀಯರಾಗಿದ್ದರೆ ಊರೆಲ್ಲ ಬಂದ ಭಾಗಗಳಲ್ಲಿ ಅದೇ ರೀತಿ ದುರ್ಗಾಕಾಳ ದೇವಸ್ಥಾನ ಬ್ರಹ್ಮರ ಸ್ಥಾನ ಐಕ್ಯರ ಹೆಟ್ಟರಿಗಳು ಸಹಕಾರ ವಲಯ ಯಾಕಂದ್ರೆ ಆಯುಧ ಪೂಜೆ ಯಾಕಂದ್ರೆ ಊರ ವಿಷಯ ಇಲ್ಲ ಒಬ್ಬೇ ವಿಷಯ ಚರ್ಚೆ ವಿಷಯಗಳ ಇರುವುದರಿಂದ ಅವಕಾಶ ಬರವಕಾಶ ಸಿಕ್ಕಿದ್ದಾರೆ. ಈ ವರ್ಷ ಪೂರ್ಣ ಧರ್ಮದ ಕಡೆ ಸಾಲವನ್ನು ಮುಗಿದುಕೊಂಡು ಆಮೇಲೆ ಅಕ್ಟೋಬರ್ 14 ಮಾಡುವ ರೀತಿಯಲ್ಲಿ ಕಮಿಟಿ ಬಂದು ಜಿಲ್ಲೆಗೆ ಮಾದರಿಯಾದ ಬರಲು ಈ ಒಂದು ವಲಯ ರೂಪಿಗಳನ್ನು ಮಾಡಿದರು. ನನ್ನ ದುಂಬುದು ವಿಶ್ವಾಸಗಳ ಅಧ್ಯಕ್ಷರೇ ಈ ಒಂದು ಸಮಿತಿ ಮುಂದುವರೆಯಲು ಅದೇ ರೀತಿಯಲ್ಲಿ ಜಿಲ್ಲಾ ಕಮಿಟಿಗೆ ನಮ್ಮ ಪೂರ್ವ ಸಹಕಾರ ವಲಯಗಳ ರೂಪಾಂತರ ತಂಡಗಳ ಉದ್ದೇಶ ನಮ್ಮ ಎಲ್ಲ ಸದಸ್ಯರ ಪೂರ್ವ ಸದಸ್ಯರನ್ನ ಉತ್ತಮ ರೀತಿಯಲ್ಲಿ ನಮ್ಮ ಆಗಲೇ ಈ ವಿಷಯಗಳು ಕೂಡ ಎಲ್ಲ ಸದಸ್ಯರ ಒಪ್ಪಂದದ ಮೇಲೆ ಪ್ರತಿ ಪೂರಕವಲ್ಲ ನಮ್ಮ ಸಭೆ ಸೇರಿ ನಮ್ಮ ದಾರ ವ್ಯವಸ್ಥೆಗಳು ಅವರು ನಮ್ಮ ವ್ಯವಸ್ಥೆ ಬರೋದಿಲ್ಲ. ಉಭಯ ಸದಸ್ಯರ ತೊಂದರೆ ಆಗುವಂತೆ ಉಭಯ ಡಿಪಾರ್ಟ್ಮೆಂಟ್ ಏನೇ ಗೊತ್ತಿಲ್ಲ ನಮ್ಮ ಕಮಿಟಿ ಅಪರಾಧಿ ಆಗಬಹುದು. ಅದಕ್ಕೆ ಮನವಿ ವಿಷಯ ಬರೋಲ್ಲ. ಕೂಲಿ ಕಾರ್ಮಿಕರ ತೊಂದರೆ ಆಗಲ್ಲ. ಐಕ್ಯ ಸಹಕಾರ ವಿಷಯ ಬರೋಲ್ಲ. ಇಲಾಖೆ ವಿಷಯದ ರಾಜ್ಯದ ಇಲಾಖೆ ಹೋಗಿದ್ರೆ ರಾಜ್ಯದ ವಿಷಯದ ಮಾಹಿತಿ ಬಂದು ನಮ್ಮ ಸರ್ಕಾರದ ರಾಜ್ಯದ ಕೆಲಸ ಬರೋದಿಲ್ಲ.
ಕೂಡ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಇವಾಗ ಜಿಲ್ಲಾ ಸಮಿತಿಗೆ ಜಿಲ್ಲಾ ಸಮಿತಿಯ ಒಳ್ಳೆಯ ಮಾಹಿತಿಯಿಂದ ಅದಕ್ಕೆ ನಮ್ಮ ಬದ್ಧವಾಗುತ್ತ ಅಸಂತರಿಗೆ ಬಂಧುಗಳ ನಾನು ಕೂಡ ನಮ್ಮ ಕಾಪುಗಳು 5 ವರ್ಷಗಳಿಂದ ತೀರ್ಮಾನದಿಂದ ಇದು ನಮ್ಮ ಮಣಿಪು ವಲಯದ ಇದು 4 ವರ್ಷಗಳ ನಮ್ಮ ವಿಷಯ ಕೊಟ್ಟಿಗೆ ಡ್ಯಾನಿಸ್ ಕಾಲೇಜ್ ಇಲ್ಲಿ ಗೊತ್ತಿತ್ತು. ಡ್ಯಾನಿಸ್ ಕಾಲೇಜ್ ಮಾಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೊತ್ತಿಲ್ಲ ಕಾಲೇಜ್. ಆ ಕಾಲೇಜಿಗೆ ನಮಗೆ ಭಾರಿ ಸಮಸ್ಯೆ ಆಗಿದೆ. ನಮ್ಮ ಪೂರ ಮುಖಕ್ಕಾದ ನಮ್ಮ ತಯಾರ ಸೈಡ್ ಇದು ಪ್ರೊಡಕ್ಷನ್ ಆಗ್ತದೆ. ಆಗಲೇ ವಿಷಯ ಬೇಪಾಯ 5 ಮುಖ ಆಗಲೇ ನಮಗೆ ಲೋಕದ ಸಹಕಾರವಾದಾಗ ಡ್ಯಾನಿಸ್ ಕಾಲೇಜಿಗೆ ನಮ್ಮ ಪ್ರೊಡಕ್ಷನ್ ಬೇಪಾಯ ಒಳ್ಳೆ ಕಾರಣ ಎಲ್ಲ ನಮ್ಮ ಆಗಲ್ಲ ಬಿಲ್ಡಿಂಗ್ ನಮಗೆ ಸಮಸ್ಯೆ ಕೊಡುವ ವಿಷಯಗಳಲ್ಲಿ ಕಲ್ಲದಿ ವಿಷಯಗಳ ಬಿಡೋಲ್ಲ ದಾಯ ಮಾಡುವ ಸಮಸ್ಯೆ ಪಡೆದು ಇದು ವಿಷಯ ಪಡೆಯುವುದಕ್ಕೆ ಹೊರಗೆ ಜಗದೀಶ್ ಅವರ ಬಗ್ಗೆ ನನಗೆ ಗೊತ್ತಿತ್ತು. ಕೈನ 30 ವರ್ಷದಲ್ಲಿ ಈ ಬಾಬರು ಮಾತ ಸಂಘ ಸಂಸ್ಥೆಗಳಿಗೆ ಗುರುತಿಸಲು ಸಮಾಜ ಸೇವೆ ಮಾಡಿದ್ದಾರೆ. ನಮ್ಮ ಗೋವರ್ಧನ ಉತ್ಸವಾದಿಗೂ ನಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವಾದಿಗೂ ಕಮಲಪುರ ದೇವಸ್ಥಾನದ ಬ್ರಹ್ಮಚಾರಿ ಭಜನಾ ಕಾರ್ಯಕ್ರಮಗಳನ್ನು ಸಂಘಟಿತ ಕಾರ್ಯಕ್ರಮ ಮಾತಿನ ಮಲ್ಲಮಠದ ಒಂದು ಯಶಸ್ವಿ ಮತ್ತು ಅವರ ಕ್ಷೇತ್ರದಲ್ಲಿ ಯಾರು ನಮ್ಮ ಸಮಿತಿ ಬಗ್ಗೆ ಹೋದ ಸಾಧನೆ ಶೂನ್ಯ ಕೇವಲ ಮೀಟಿಂಗ್ ಬಂದಾಗ ಕುಸೋದಿದ್ದಾರೆ ವಾರ್ಷಿಕ ಬಂದು ಬಾರಿ ಕ್ಲಬ್ದ ಸಮಯವು ಎತ್ತುವುದಿಲ್ಲ. ನಿಜವಾದ ನಿಖಿಲ್ ಮಾತನ ಗೌರವಕ್ಕೆ ಚಿಲ್ಲರೆ ಇದು ಎನ್ನ ಮನಸ್ಸಲ್ಲಿ ಏಪಲ ನೆನಪು ನಾನೇನು ಮಾಡ ನಮ್ಮ ಈ ಮುಗಿದುವಾಯ ವರ್ಷ ಪೈದಲ್ಲಿ ಗಟ್ಟಿ ಯಾವಾಗ ಹೋಗುವಾಗ ನಿಜವಾದ ಈ ಒಂದು ಕನ್ನಡಿಯರ ಗೌರವಾಧ್ಯಕ್ಷರ ಉಲ್ಲೇಖ ಪಡೆದ ನನ್ನ ಭಾಗದ ಒಂದು ಪುಣ್ಯನ ಪಡೆದ ಬಾರಿ ಖುಷಿ ಪಡ್ತಾರೆ. ಕಳೆದ ವರ್ಷ ನಮ್ಮ ಲಯನ್ಸ್ ಹೋಗಿದ್ದೆ ನಮ್ಮ ವಾರ್ಷಿಕ ಇಲ್ಲಿ ಬಂದಾಗ ನಮ್ಮ ಆಳುಗಳ ಬಿಲ್ಡಿಂಗ್ 5ನೇ ಮಾಡಿದ್ರೆ ನಮ್ಮ ಎತ್ತದ ಪ್ರತಿ ವರ್ಷ ನಮ್ಮ ಹೋರಾಟ 7ನೇ ಮಾಡಿದ್ರೆ ನಮ್ಮ ಈ ಕಾರ್ಯಕ್ರಮ ಅಣಿಯುತ್ತ ನಾವು ಪ್ರಕಟಿಸ ಪಟ್ಟ ಈ ಕಲ್ಲುಗಳ ಕಷ್ಟ ಸುಖ ಹಿಂದಿನಂತೆ ಗೊತ್ತಿರುತ್ತೆ. ಆ ಕಲ್ಲು ಮಣ್ಣು ಮುಕ್ಕನೇ ಏನು ಅಂಚಾದ್ರೆ ನೆಟ್ಟು ಏನು ನೋಡಿ ತೆಲಿಕೆತ್ತಲ್ಲ ಅವ್ರು ಶಾಶ್ವತ ತೆಲಿಕೆ ಈಗ ಈ ಸಮಾಜ ಬರ್ತಾ ಇರೋದು ಅವರ ತೆಲಿಕೆ ಬರ್ತಾರೆ. ಆಯನ ಮನಸ್ಸಿನಲ್ಲಿ ಏತು ಆ ಒಂದು ವ್ಯಾಪಾರ ಏತು ಬೇರೆ ಅನುಭವಿಸಲು ಮಾಡಿದ್ರೆ ಹಿಂಗೆ ಗೊತ್ತಿಲ್ಲ ಅಂಚಾದ್ರೆ ನಿಖಿಲ ಮನಸ್ಸಿಂದ ಏತು ಬೇರೆ ಖಂಡಿತವಾದ ಇದು ಗೊತ್ತಿಲ್ಲ. నేను న్యాయం పడిపోయాడ ನಮ್ಮ ಹೋಗಿ ಹಿಂದಿನ ನಮ್ಮ ಕಲ್ಲದ ವ್ಯಾಪಾರ నీకు మనసు ಹೋಗಲಿಲ್ಲ. ನಮ್ಮ ಆಕಾರಕ್ಕೆ ಸೂಕ್ತమైన ವ್ಯವಸ್ಥೆ ಇರ್ತದೆ, ಎಡೆ ಜಾಗ ಇರ್ತದೆ, ಅವು ಪೂರ ಮುಗಿದು ಹೋದಾಗ ಈ ಹಿಂದಿನ ಬಣ್ಣ ಐತೆ ಕಲ್ಲು ಕಿಕ್ಕುಜಿದ ಬಣ್ಣ ಬೇರೆ ಮಲ್ಕೊಂಡು ಹುಮ್ಮಸ್ಸು ಆ ಹುಮ್ಮಸ್ಸು ಮಾತ್ರ ಈಗಿಲ್ಲ ಕಮ್ಮಿ ಆಗ್ತದೆ. ಏರು ಸಕ್ಸಸ್ ಆದರೆ ಅವ್ರು ಒಳ್ಳೆಯ ವಿಷಯ ಯಾರ ಈಗ ಗೊತ್ತಿದ್ರೆ ನಿಖಿಲ ಮಾತ ಆಶೀರ್ವಾದಗಳು ನಿಮಗೆ ಹಿರಿಯ ಜವಾಬ್ದಾರಿ ಪಕ್ಷದ ನೆಟ್ಟಿಗೆ ನಿಜವಾದ ರಾಜಕೀಯ ಹೋಗಣೆ ಎನ್ನ ಕರ್ನಾಟಕ ರಾಜಕೀಯ ಅಧಿಕೃತವಾದ ಎಂಟ್ರಿ ಆಪಾಯ ವಿಷಯ ಹೋಗಿ ನಮ್ಮ ರಫೀಕ್ 2 ಸಾರಿ ನಮ್ಮ ರಫೀಕ್ ಪಂಚಾಯತ್ಗೆ ಉದ್ಯೋಗವಾಗಿ ಬಂದೆ. ರಫೀಕ್ ರಾಜಕೀಯ ಪುಡಿಯ ಹೇಳ ನಿಷ್ಠ ಮನಸ್ಸಿದೆ ನಮಗಿಲ್ಲ ಯಾರು ಮಾತಾಡೋದು ಎಟ್ಟೆ ಮನಸ್ಸಲ್ಲಿ ಉಪ್ಪುಡುವ ದೃಷ್ಟಿ ರಾಜಕೀಯ ನಿವೃತ್ತಿ ಆದ ಉಳಿಲನ್ನು ಬರ್ತಾರೆ. ಆಂಡನ ದೇವರಿಗೆ ಇಂಚಿನ ನಾವು ಇಷ್ಟ ಐತಿ ರಾಜನ ನಿಟ್ಟಿ ನಮಗೆ ಆ ರಾಜಕೀಯದ ಒಂದು ಪದವಿ ತಗೊಂಡ ಆ ರಾಜಕೀಯ ಪದವಿ ನಮ್ಮ ಕಲ್ಲುಗಳ ಹೆಚ್ಚಿನ ಕಷ್ಟ ಉಂಡ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸದೆ ಪ್ರತಿ ಒಂದು ವಿಷಯಗಳಲ್ಲಿ ಹೆಚ್ಚಿನ ಸಪೋರ್ಟ್ ಅವು ಇಟ್ಟಿಗೆ ನಿಜವಾದ ಸೇರಿಕೊಂಡ ಕಲ್ಲು ಗಡಿಯಾಗಿ ಬರ್ಪಣೆ ಅದಕ್ಕೆ ಇಟ್ಟಿಗೆ ನಮ್ಮ ವೇದಿಕೆ ನಮ್ಮ ಕಾರ್ಯ ಪ್ರವೃತ್ತರಾದ ನಮ್ಮ ಇಡೀ ಗಟ್ಟೆ ಉಡುಪಿ ದಕ್ಷಿಣ ಕನ್ನಡ ಅಂತೇಳಿ ಕೇರಳ ಮಾದರಿಗಳ ಒಟ್ಟು ಸೇರ್ತದೆ ಅದಕ್ಕೆ ಹೆಚ್ಚಿನ ಯೋಚನೆಗಳನ್ನ ನಾವು ಬಂದಿದೆ ಅದರಲ್ಲಿ ಕಾರ್ಯರೂಪ ಆಯ್ಲಾದ ಬೇಕ ಕನ್ನಡ ನಮ್ಮ ಖಂಡಿತ ಈ ಒಂದು ವಿಷಯಗಳು ಸಕ್ಸಸ್ ಅಪ್ಪ ಅಂತಂದ್ರೆ ಮಾದರಿಗಳ ರಾಜಕೀಯ ಒಂದು ಇರುವಂತೆ ಪ್ರತಿ ಪಕ್ಷದಲ್ಲಿ ಜಾತಿ ಧರ್ಮ ಭೇದ ಭಾವ ರಾಜಕೀಯ ಇತ್ಯಾದಿಗಳನ್ನೆಲ್ಲ
ಏಕೆ ಏನಿದೆ ತೀರ್ಣ ಆದಲ್ಲ ಸಹಕಾರವನ್ನು ಯಾರ ಇಲ್ಲದೆ ಬರುವ ದೃಷ್ಟಿ ಇಲ್ಲ ಒಟ್ಟಿಗೆ ಬೆರೆಯುವುದು ಈಗ ಹೆಚ್ಚಿನ ಹೋರಾಟವನ್ನು ಹೆಚ್ಚಿನ ಅನುಭವದ ಐತಪದ ಪೂರ್ತಿ ಸಹಕಾರ ತಪ್ಪೆ ಎಲ್ಲ ರೀತಿಯ ಪ್ರೀತಿಗೆ ಚಿರರಣಿ ಅಪ್ಪೆ ಅಂಚನೆ ಕೆಲವರಿಗೆ ಸಹಾಯಕೋಸ್ಕರ ಮಲ್ಲ ಬೇರೆ ನಾನಾದ್ರೆ ನಮ್ಮ ಈ ಕಲ್ಲದ ಉದ್ದಿನ ಸಮಾಜದ ಪಿತ್ತಮಟ್ಟ ಇತರ ಬೇರೆ ನಾವು ಮಾತ್ರ ಪಂಚಪೇಜಗಳಾಗ ನನ್ನ ಬಲಿಷ್ಠವಾಗುವುದು ಮಾತ್ರ ಸರಿಯಾಗುವ ದೇವರ ಪ್ರಾರ್ಥನೆ ಆಗುತ್ತದೆ ಈಗ ಅವಕಾಶ ಮಾಡುವುದು ನನಗೆ ಮಾತ್ರ ಇಲ್ಲ ನಾನು ಮನಪೂರ್ವಕವಾದ ವಂದಿಸದೆ ನಾನು ನನ್ನ ಮಾತನ್ನು ಮುಕ್ತಾಯ ಮಾಡುವೆ. ಜೈ ಹಿಂದ್. ಈ ದಿನ ಭಾರಿ ಸಂತೋಷದ ದಿನ ಯಾಕಂದ್ರೆ ನಾನು ಈ ಉದ್ಯಮಕ್ಕೂ ಈ 20 ವರ್ಷಗಳು ಬರ್ತೀನಿ. ಆ ಉದ್ಯಮ ಬಂದಾಗ ಬಾಮಂಜಿ ಯೂನಿಟಿಲ್ಲ ಇದ್ದಾಗ ಉದ್ಯಮ ಬಾರಿ ಬಂದಲ್ಲಿ ಅವಾಗ ಎಂಗಳಲ್ಲಿ ಮಂಜೇಶ್ವರ ಇಂಜಿನಿಯರಿಂಗ್ ಕೂಟ ಅವಾಗ ಉನ್ನತ ನಮ್ಮ ಕಳೆಯಲ್ಲಿ ಸತ್ಯಶಾಸ್ತ್ರರು ರಾಜೇಶ್ ವಿಭಾಗದ ನಮಗೆ ಕೇರಳದ ಕರ್ನಾಟಕದ ಒಟ್ಟಿಗೆ ಅಂತ ಒಟ್ಟಿಗೆ ಇವರಲ್ಲಿ ಸಭೆ ಮೀಟಿಂಗ್ ಪಾಯಿಂಟ್ ಕೊಡಬೇಕು. ಆ ಸಭೆಗೆ ಬರ್ತಿದ್ದ ಕೇವಲ ಹಂಗ ಆ ಮೀಟಿಂಗ್ ನಮ್ಮ ಡ್ಯಾನ್ಸನ್ನು ಬೇರೆ ಮೀಟಿಂಗ್ ಮಾಡ್ಕೊಂಡು ಆನಿದ ಆ ಸ್ಥಿತಿ ಇನ್ನಿತ ಈ ಕೊರಲು ದಯವಾದ ಇನ್ನು ನಾವು ಈಟ್ ಕೊರಲನ್ನು ಸರಳ ಮಾಡಿ ಆ ಇನ್ನೊಂದು ಕಂದದಿಂದ ನಮ್ಮನ್ನು ಭಾರಿ ಮಾದರಿ ಕೊರಲುವ ವಿಷಯ ಅಂತೆಯೇ ನಮ್ಮ ಈ ಪದವಿಗಳ ಈ ಸಮಾರಂಭ ಈ ನೂತನ ಪದಾಧಿಕಾರಿಗಳು ಎಂಗನ ಮಂಜೇಶ್ವರ ಏರಿಯಾ ಕಮಿಟಿಯ ಶುಭಾಶಯಗಳನ್ನು ನಮ್ಮನ್ನು ಎನ್ನಲಿ ನಿಖಿಲ ಒಟ್ಟಿಗೆ ವ್ಯಾಪಾರವಲ್ಲ ದುಂಬದ ಒಟ್ಟಿಗೆ ವಿಶ್ವ ಕಂಪನಿಯವೇ ನಿಖಿಲ ಭಾವವಂಜಿ ಕಾರ್ಯಕ್ರಮ ಭಾವವಂಜಿ ವಿಷಯಗಳ ಒಗ್ಗಟ್ಟಿಗೆ ಒಪ್ಪುಗ ಒಂದೇ ದುಂಬಲಂಚನೆ ನನಂಚನೆ ನಿಖಿಲ ಒಟ್ಟಿಗೆ ವ್ಯಾಪಾರ ಸಹಾಯ ಸಹಕಾರ ಒಟ್ಟಿಗೆ ಮಾಡುದು ಈ ಜಾಗೃತಿ ಸ್ನಾನಿಗೆ ಕೇಳದಿರುವುದು ಅದೇ ಸಹಕಾರ ತಾಲೂಕು ಹರಿಜಾನೆ ಪೇಡೊಂದಿಗೆ ಮತ್ತು ಸ್ಮರಣೆಗೆ ಕೊಟ್ಟು ಗೌರವಿಸಬಹುದು. ದಲಿತರ ಅಲ್ಲಿ ಆರಂಭ ಗೌರವಿಸುತ್ತೇನೆ. ಪುತ್ತೂರು ವಲಯದ ಅಧ್ಯಕ್ಷರೇ, ಮಂಜೇಶ್ವರ ವಲಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹರೀಶ್ ಶೆಟ್ರೆ, ವಿಟ್ಲ ವಲಯದ ಮಾಜಿ ಅಧ್ಯಕ್ಷರು ಸುನೀಲ್ ಕುಮಾರ್ ಅವರೇ, ಈ ವಲಯದ ಸಾಮಾನ್ಯ ಸಭೆ ಸಮಾರಂಭಕ್ಕೆ ಉಚಿತವಾಗಿ ಸ್ಥಳಾವಕಾಶವನ್ನು ನೀಡಿದಂಥ ಜಯಂತ್ ಶೆಟ್ರೆ, ಭಾರತೀಯ ಜನತಾ ಪಕ್ಷದ ಮಂಗಳೂರು ಮಂಡಲದ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು, ಈ ಕೆಂಪು ಕಲ್ಲು ಆಯದ ವಲಯದ ಗೌರವಾಧ್ಯಕ್ಷರು ಆದಂಥ ಜಗದೀಶ್ ಅಲ್ವಾ ಕುವೆತ್ಬೇಲ್ರವರೇ, ಪಜೇರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದಂಥ ರಫೀಕ್ರವರೇ, ಮಂಜೇಶ್ವರ ವಲಯದ ಕಾಸರಗೋಡು ವಲಯ ಪ್ರಧಾನ ಜಿಲ್ಲೆಯ ವ್ಯವಸ್ಥಾಪಕರಾದಂಥ ನಿಜಾಮುದ್ದೀನ್ ಅವರೇ, ಈ ಸಂಘದ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು ವಿಶ್ವನಾಥ್ ಶೆಟ್ಟಿಯವರೇ, ಪ್ರಧಾನ ಕಾರ್ಯದರ್ಶಿ ಕಮರುದ್ದೀನ್ ಅವರೇ ಮತ್ತು ಕೋಶಾಧಿಕಾರಿಯಾದಂಥ ಗಿಲ್ಬರ್ಟ್ ಡಿಸೋಜರೇ, ಇಲ್ಲಿ ಸೇರಿದಂಥ ಎಲ್ಲ
ಪಾಯ ಮತ್ತು ಲಾರಿ ಮಾಲಕರೇ, ಕಾರ್ಮಿಕರೇ, ಹಿರಿಯರೇ, ಆತ್ಮೀಯರೇ, ಬಹುಶಃ ಇಡೀ ಜಿಲ್ಲೆಯಲ್ಲಿ 8 ವಲಯದಲ್ಲಿ ನಾವು ವಲಯದ ಪದಗ್ರಹಣವನ್ನು ಮಾಡ್ತಾ ಇದ್ದೇವೆ. ಬಹಳ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರುವಂಥ 2 ವಲಯ, ಒಂದು ವಿಟ್ಲ ಮತ್ತು ಮುಡಿಪು. ಬಹುಶಃ ಬಹಳಷ್ಟು ಸಂತಸ ಆಗುವಂಥದ್ದು, ಬಹಳಷ್ಟು ಖುಷಿ ಕೊಡುವಂಥದ್ದು, ಒಂದು ವಲಯದ ಸಭೆ ಮಾಡುವಂಥದ್ದು, ಸಮಾರಂಭ ಮಾಡುವಂಥದ್ದು, ಅತಿಥಿಗಳನ್ನು ಕರೆಯುವಂಥದ್ದು, ಅಲ್ಲಿ ಹೊಗಳಿಸಿಕೊಳ್ಳುವಂಥದ್ದು, ಇದು ಎಲ್ಲ ಕಾರ್ಯಕ್ರಮಗಳಲ್ಲಿ ಇದ್ದಂಥದ್ದೇ. ಆದರೆ ನಾವು ದುಡಿದ ಹಣದಲ್ಲಿ ಸ್ವಲ್ಪ ಉಳಿಸಿಕೊಂಡು ಸಮಾಜಕ್ಕೇನಾದರೂ ಕೊಡಬೇಕು ಅನ್ನುವಂಥ ಮನೋಭಾವನೆ ಇರುವಂಥ ಅಶಕ್ತರ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದಂಥ ಈ ವಲಯದ ಎಲ್ಲ ಪದಾಧಿಕಾರಿಗಳಿಗೂ, ಸದಸ್ಯರಿಗೂ, ಇಡೀ ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಬಹುಶಃ ನಾವು ದೇವರ ಕಾರ್ಯ ಮಾಡುವುದಂದರೆ ಅಶಕ್ತರಿಗೆ ಸಹಾಯ ಮಾಡುವಂಥದ್ದು. ನಾವು ಗಳಿಸಿದಂಥ ಕಿಂಚಿತ್ತು ಉಳಿಸಿ, ಇದರಲ್ಲಿ ಇಸ್ಲಾಂ ಧರ್ಮದಲ್ಲಿ ಇಷ್ಟಿಷ್ಟೇ ಕೊಡಬೇಕು ಅಂತ ಇದೆ. ಬಹುಶಃ ದೇವರ ಕಾರ್ಯ ಅದು ಎಲ್ಲ ಧರ್ಮದಲ್ಲೂ ಇದು ಇದೆ. ಇದನ್ನು ನಾವು ಪಾಲನೆ ಮಾಡೋದರಲ್ಲಿ ಎಡವಿದ್ದೇವೆ. ನಾವು ಖಾಲಿ ವೇದಿಕೆಯಲ್ಲಿ ಭಾಷಣ ಮಾಡುವಂಥದ್ರಲ್ಲಿ ಮಾತ್ರ ನಾವು ಇದನ್ನು ಮಾಡ್ತೇವೆ. ಆದರೆ ನಿಜವಾಗಿ ಇಂಥ ಕೆಲಸಗಳು ಆದಾಗ ಕೆಂಪು ಕಲ್ಲಿನವರು ಕೇವಲ ಇದನ್ನು ಮಾತ್ರ ಅಲ್ಲ, ಅಲ್ಲಲ್ಲಿ ದೇವಸ್ಥಾನ, ಮಸೀದಿ, ಚರ್ಚ್ಗಳಾದಾಗ ಕೂಡ ಅದಕ್ಕೆ ಮೆಟೀರಿಯಲ್ ಸಪ್ಲೈಯನ್ನು ಉದಾರವಾಗಿ ಮಾಡಿದ್ದಾರೆ. ಆದರೆ ಈ ಒಂದು ಕಾರ್ಯ 20 ಜನರಿಗೆ ಈ ಒಂದು ವಲಯದಲ್ಲಿ ಅಶಕ್ತರಿಗೆ ಕೊಡುವಂಥದ್ದು ಇದು ಬಹಳ ದೊಡ್ಡ ಕಾರ್ಯ. ಇದು ನಮ್ಮ ಇಡೀ ಜಿಲ್ಲೆಯ 8 ವಲಯಕ್ಕೂ ಪ್ರೇರಣೆ. ಮುಂದಕ್ಕೆ ನಮ್ಮ ವಲಯದ ಅಧ್ಯಕ್ಷರು ಇದ್ದಾರೆ, ಆ ವಲಯಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳು ಆಗಬೇಕು. ನಮಗೆ ಇವರು ಪ್ರೇರಣೆ ಆಗಬೇಕು. ಎಲ್ಲ ವಲಯದ ಅಧ್ಯಕ್ಷರಿದ್ದೀರಿ, ಇದು ಜಿಲ್ಲೆಯ ಅಧ್ಯಕ್ಷರಾದಂಥ ನನಗೂ ಕೂಡ ಇದು ಪ್ರೇರಣೆ. ಅಭಿನಂದನೆಗಳು ನಿಮಗೆ ಮತ್ತೊಮ್ಮೆ ಎಲ್ಲರಿಗೂ. ಬಹುಶಃ ವಿಧಾನಸಭೆಯ ಸಭಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ. 1-2 ನಿಮಿಷ ಸಾಧ್ಯವಾದರೆ ಇದು ಅಧ್ಯಕ್ಷರ ಭಾಷಣ, ಆದರೆ ಅವರು ಬಂದರೆ ಅವಕಾಶವನ್ನು ನಾವು ಕೊಡಲೇಬೇಕು. ಯಾಕೆ? ಬಹುಶಃ ನಾವು ಯಾವುದೇ ಸರ್ಕಾರ ಇರಲಿ, ನಮ್ಮನ್ನು ಮಾಧ್ಯಮದವರು, ಬಹುಶಃ ಮಾಧ್ಯಮದ ಮಿತ್ರರು ಇದ್ದರು, ಅನ್ಸಾರ್ ಇದ್ದರು, ಅಬ್ಬಕ್ಕ ಟಿ ವಿಯವರು ಇದ್ದಾರೆ. ಬಹುಶಃ ಮಾಧ್ಯಮ ನಮ್ಮನ್ನು ಕಳ್ಳರು ಅಂತಲೇ ಬಿಂಬಿಸಿದ್ರು. ಅನ್ಸಾರ್ ಕೂತಿದ್ರು, ಬಹುಶಃ ಎದ್ದು ಹೋದರು. ಬಹುಶಃ ಈ ಕಲ್ಲಿನವರ ಸಮಸ್ಯೆಯ ಬಗ್ಗೆ ತನಿಖಾ ವರದಿಯನ್ನು ಪ್ರಕಟಿಸಿದರೆ ಅದು ಅನ್ಸಾರ್. ಬಹುಶಃ ಅವರಿಗೆ ಲೇಟ್ ಆಯಿತು ಅಂತ ಹೊರಗೆ ಹೋಗೋದು ಇದ್ದಾರ ಅನ್ಸಾರ್. ನಮ್ಮ ಕಷ್ಟದ ಬಗ್ಗೆ ಬಹಳ ಹತ್ತಿರದಿಂದ ಬಲ್ಲವರು ಅನ್ಸಾರ್ ಅವರು. ನಮ್ಮನ್ನು ಎಲ್ಲರೂ ಕಳ್ಳರು ಅಂತ ಬಿಂಬಿಸದೇ ಇರುವಾಗ ಅದನ್ನು ಪತ್ರಿಕೆಯಲ್ಲಿ ಇವರು ಹೀಗೆ ಇಲ್ಲ, ಇದರಲ್ಲಿ ಬಹಳಷ್ಟು ಕಾರ್ಮಿಕರಿಗೆ ಸಹಾಯ ಆಗ್ತದೆ. ಮತ್ತು ಇದೊಂದು ಸಾಂಪ್ರದಾಯಿಕವಾದಂಥ ಇಲ್ಲೇ ನ್ಯಾಚುರಲ್ ಆಗಿ ಸಿಗುವಂಥ ಕಲ್ಲು ಇದು, ಇದರಲ್ಲಿ ಯಾವುದೇ ಅಕ್ರಮ ಇಲ್ಲ, ಇದಕ್ಕೆ ಗಣಿಗಾರಿಕೆಯಿಂದ ಇದನ್ನು ಹೊರಗಿಡಬೇಕು, ಮತ್ತು ಜಿಲ್ಲೆಗೆ ಒಂದು ಪ್ರತ್ಯೇಕ ನಿಯಮವನ್ನು ಮಾಡಬೇಕು ಅಂತ ತನಿಖಾ ವರದಿಯನ್ನು ಪ್ರಕಟಿಸಿದರಲ್ಲಿ ವರದಿಗಾರರಲ್ಲಿ ಅನ್ಸಾರ್ ಅವರು. ಈ ಸಂದರ್ಭದಲ್ಲಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ, ಜಗದೀಶ್ ಅವರು ಹೇಳಿದರು, ಸತ್ಯ ಇದೆ. ಇದು ಕೆಂಪಿಟ್ಟಿಗೆ, ಇದನ್ನು ಗಣಿಗಾರಿಕೆಯಿಂದ ತೆಗಿಬೇಕು. ಬಹುಶಃ ಈ ನಿಟ್ಟಿನಲ್ಲಿ ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ವಿಧಾನಸಭೆಯ ಅಧ್ಯಕ್ಷರ ಸಹಕಾರ
ಖಂಡಿತ ನಮಗೆ ಬೇಕು. ಭಾಳಷ್ಟು ಸರ್ಕಾರಗಳು ಬಂದಿದೆ, ಭಾಳಷ್ಟು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಕಾಸರಗೋಡು ಮಂಜೇಶ್ವರದ ಹರೀಶ್ ಶೆಟ್ಟರು ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಆ ಪ್ರಯತ್ನ ಯಶಸ್ವಿ ಆಗಲಿಲ್ಲ. ಯಾಕೆ? ಅಲ್ಲಿರುವಷ್ಟು ಸಂಘಟನೆ ಈ ಜಿಲ್ಲೆಯಲ್ಲಿ ಆಗಲಿಲ್ಲ. ಬಹುಶಃ ಇಲ್ಲಿ 8 ವಲಯಗಳನ್ನು ಮಾಡಿಕೊಂಡಿದ್ದೇವೆ. ಇದೇ ರೀತಿಯ ಸಭೆ ಆಗಬೇಕು, ನಾವು ಸಂಘಟಿತರಾಗಬೇಕು. ಬಹುಶಃ ಈ 2-3 ಕಾರಣಗಳನ್ನು ನಮ್ಮ ಸಮಸ್ಯೆಗೆ 2-3 ಕಾರಣಗಳನ್ನು ಪ್ರಶಾಂತ್ ಕಾಜ್ ಅವರು ಬಿಟ್ಟು ಮಾಡಿದರು, ಸಂತೋಷ್ ಕುಮಾರ್ ರೈ ಅವರು ಬಿಟ್ಟು ಮಾಡಿದರು. ಇವರ ಎಲ್ಲ ಮಾತುಗಳನ್ನು ಅಧ್ಯಕ್ಷನ ಅನುಮೋದನೆ ಮಾಡ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿ ಒಗ್ಗಟ್ಟು ಮೂಡಿದೆ, ಒಂದೇ ಮನಸ್ಸಿನಿಂದ ನಾವು ಕಾರ್ಯಪ್ರವೃತ್ತರಾದರೆ ಕಲ್ಲಿನ ದರ ಇರಲಿ, ಯಾವುದೇ ಒಂದು ಸಮಸ್ಯೆ ಇರಲಿ, ಇದನ್ನೆಲ್ಲವನ್ನು ಎದುರಿಸುತ್ತಾ ನಾವು ಸಮಾಜದಲ್ಲಿ ಗೌರವಯುತವಾಗಿ ಕಳ್ಳರು ಅಂತ ಅನಿಸಿಕೊಳ್ಳದೆ ಬಹುಶಃ ಮಾಧ್ಯಮದವರ ಗಮನಕ್ಕೆ ನೇರವಾಗಿ ನಿಯಮಬದ್ಧವಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಕೆಂಪು ಕಲ್ಲನ್ನು ತೆಗೆದು ಸಾಗಾಟ ಮಾಡಬೇಕಿದ್ರೆ ₹3 ಒಂದು ಕಲ್ಲಿಗೆ ರಾಜಧನವನ್ನು, 3ರಿಂದ 3.5 ರೂಪಾಯಿ ನಾವು ಒಂದು ಕಲ್ಲಿಗೆ ಕಟ್ಟಬೇಕು. ಅದಕ್ಕೂ ನಿಯಮಗಳು ಸರಳ ಇಲ್ಲ, ಎಲ್ಲರೂ ಮಾಡುವಾಗೆ ಇಲ್ಲ, ಎಲ್ಲರೂ ಪರ್ಮಿಷನನ್ನು ಮಾಡುವಾಗೆ ಇಲ್ಲ. ಒಂದು ಕಲ್ಲಿಗೆ 3ರಿಂದ 3.5 ರೂಪಾಯಿ ರಾಜಧನ ಕಟ್ಟಿಕೊಂಡು ಮಾಡಿದರೆ ಗ್ರಾಹಕರಿಗೆ ಎಷ್ಟರಲ್ಲಿ ಕಲ್ಲು ತಲುಪಿಸಬೇಕಾಗ್ತದೆ. ಖುಷಿ ಇದಕ್ಕೆ ಸರಳೀಕರಣ ಆಗಬೇಕು. ಈಗ 10% ಜನ ಮಾತ್ರ ಪರ್ಮಿಟನ್ನು ಮಾಡ್ತಾ ಇದ್ದಾರೆ. ಯಾಕೆ? ರಾಜಧನ ಒಂದು ಟನ್ನಿಗೆ 120 ರೂಪಾಯಿ. ಇದು ಮಣ್ಣು ಸಾಗಾಟ ಮಾಡುವಂಥ ಹೊರ ರಾಜ್ಯಕ್ಕೆ ಮಣ್ಣನ್ನು ಸಾಗಾಟ ಮಾಡುವಂಥ ದರದಲ್ಲೇ ಇದೆ. ಈ ರಾಜಧನವನ್ನು ಕಮ್ಮಿ ಮಾಡಿದರೆ ಬಹುಶಃ ಮಿನಿಸ್ಟ್ರುಗಳು ಹೇಳ್ಬೋದು, ರಾಜಧನ ಕಮ್ಮಿ ಮಾಡಿದರೆ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಆದರೆ ರಾಜಧನ ಕಮ್ಮಿ ಮಾಡಿದರೆ 90% ಜನ ಪರ್ಮಿಷನ್ ಮಾಡಿ ಪರ್ಮಿಟ್ ತೆಕ್ಕೊಂಡು ಕಲ್ಲು ಸಾಗಾಟ ಮಾಡ್ತಾರೆ. ಈಗ ಈ ಒಂದು ಕಲ್ಲಿಗೆ 3 ರೂಪಾಯಿ 3.5 ರೂಪಾಯಿ ಕಟ್ಟಿಕೊಂಡು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಈಗ 10% ಜನ ಪರ್ಮಿಟ್ ಮಾಡುವಂಥವರು ಅದು 90%ಗೆ ಹೋಗ್ತದೆ. ಆವಾಗ ಸರ್ಕಾರದ ಬೊಕ್ಕಸಕ್ಕೂ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಬಹುಶಃ ನಮ್ಮ ಶಾಸಕರು, ವಿಧಾನಸಭಾ ಅಧ್ಯಕ್ಷರು ಈ ಸಭೆಗೆ ಇಲ್ಲಿ ಇದ್ದರೆ ಅವರ ಮೂಲಕ ನಾವೊಂದು ಮನವಿಯನ್ನು ಸಲ್ಲಿಸಬೇಕು ಅಂತ ಇದು ಬಹುಶಃ ಅವರ ನೇತೃತ್ವದಲ್ಲಿ ಈಗಿರುವಂಥ ಸರ್ಕಾರದ ಗಮನವನ್ನು ನಾವು ಸೆಳೆಯಬೇಕಾಗಿದೆ. ಸಮಯದ ಅಭಾವ ಅಂತ ಬಂದಿದೆ. ಬಹುಶಃ ಊಟಕ್ಕೂ ಕೂಡ ಕಾಯ್ತಾ ಇದ್ದೀರಿ. ಈ ಒಂದು ಸಮಾರಂಭದಲ್ಲಿ ನಾನು ಒಬ್ಬರನ್ನು ಮರೆತು ಬಿಟ್ಟೆ. ಭಾಳ ಚೆನ್ನಾಗಿ ಈ ಸಂಘದ ಉಪಾಧ್ಯಕ್ಷರು ಸ್ವಾಗತವನ್ನು ಮಾಡಿದ್ದಾರೆ. ನಾನು ಅವರಿಗೆ ಸ್ವಾಗತ ಭಾಷಣಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾಳ ಒಳ್ಳೆಯ ಸ್ವಾಗತ ಭಾಷಣ. ಕೊನೆಯದಾಗಿ ಎಲ್ರಿಗೂ, ಈ ವಲಯದ ಪದಾಧಿಕಾರಿಗಳಿಗೆ, ಈ ವಲಯದ ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ. ನೀವು ಇವತ್ತು ಮಾಡಿದ ಸಭೆ ಸಮಾರಂಭ ಜಿಲ್ಲಾ ಸಮಿತಿಗೆ ಕೂಡ ಸ್ಫೂರ್ತಿಯನ್ನು ನೀಡಿದೆ. ಎಲ್ಲ ವಲಯದ ಅಧ್ಯಕ್ಷರು ಇದ್ದಾರೆ, ಅಲ್ಲಿ ಕೂಡ ಇಂಥದೇ ಕಾರ್ಯಕ್ರಮವನ್ನು ಮಾಡಿ ಅಶಕ್ತರಿಗೆ ಏನಾದರೂ ಸಹಾಯ ಮಾಡುವಂಥ ಕೆಲಸವನ್ನು ಮಾಡುವಂತೆ ಈ ಒಂದು ಸಭೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಕೇವಲ ತನ್ನ ಭಾಷಣದ ವಿಷಯಗಳನ್ನು ಪಾಯಕ್ಕೆ ಮಾತ್ರ ಮೀಸಲಿದೆ. ಸಾಮಾಜಿಕ ಹೆಚ್ಚಾಸಕ್ತಿಯ ವ್ಯವಸ್ಥೆಯ ಬಗ್ಗೆ ಅವಲೋಕನ ಮಾಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದೀರಿ. ತಮಗಿದು ವಂದನೆಗಳು. ಕಾರ್ಯಕ್ರಮದ ಮುಂದಿನ ಅಂಗ, ಈ ಕಾರ್ಯಕ್ರಮದಲ್ಲಿ
ಸಂಘಟನೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಲ್ಲಮಠದ ಸೇವೆ ಮಾಡಿದ್ದಾರೆ. ಆದರೆ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಲಯನ್ಸ್ ಕ್ಲಬ್ಗಳು ಆದರೆ ಜೋನ್ ಸೇವೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಂತಾರೆ ಇದೆ ಆದರೆ ಉದ್ಯಮಗಳು ಜೀವನ ಜೀವನ ಭೂಮಿ ಸರ್ಕಾರ ಸಂಸ್ಥೆಗೆ ಮಾತ್ರ ಮಲ್ಲಮಠ ಸೇವೆ ಮಾಡ್ತಾರೆ. ರಾಮಣ್ಣ ಅವರು ಈಗ ಆಗ ಇಲ್ಲಿ ಇಂಥ ಸೇವೆಗೆ ಅನಂತ ಧನ್ಯವಾದ ನಮ್ಮ ದುರ್ಗುಲ ಅಲ್ಲ ಸೇವೆ ಮಾಡುವ ನಮ್ಮ ಮುಡಿಗುಲದ ಮಾತೆ ವಿಧಾನಸಭಾಧ್ಯಕ್ಷರಿಗೆ ಕರ್ನಾಟಕ ಸರ್ಕಾರ ಅವು ಮಾತಾಡ್ತಾರೆ. ಈ ಭಾಗದ ವಿಶೇಷವಾಗಿ ಗಾಯಗೊಂಡ ಅಭಿನಂದನೆ ಸಲ್ಲಿಸವರು ಗಾಯಗೊಂಡ ನಮ್ಮ ಮಾತುಗಳ ಈ ಭಾಗದ ಬಾರಿ ಮೂಲದ ಬಂಟ್ವಾಳ ತಾಲೂಕು ತಾಲೂಕು ಹೋಗಿಲ್ಲ. ನಮ್ಮ ಎಲ್ಲ ತಾಲೂಕು ಅಲ್ಮೇಲೆ ಅತಿ ಹೋಗಿಬಾರ್ದು ಆಗ ಕಷ್ಟ ನಡೆಸಿದೆ ಬಾರಿಗಳು ನಾವು ಕೈ ತಂದು ತಾಲೂಕು ಮತ್ತೆ ಸೇವೆ ಮಾಡಿ ಅದು ಬಾರಿ ಮಾಡ್ಕೋತೇವೆ. ಅವು ಮಾತಾಡ್ತಾರೆ ನಿಜವಾಗಿ ಗೊತ್ತಿದ್ದು ನಮ್ಮ ಪುಟ್ಟ ಸುತ್ತಾಗಬಹುದು ಈ ಭಾಗದಲ್ಲಿ ಮಂಡ್ಯದ ಸೇವೆ ಧಾರವಾಡ ಸೇವೆ ನಿರ್ಮಾಣ ಮಲ್ಲ ಮುಂದುವರಿಸಲು ಬಾರಿ ಬರಲ್ಲ. ಒಂದು ಸೇವೆ ನಿರ್ಮಾಣ ಮಾಡಬೇಕಲ್ಲ, ಸೇವೆ ನಿರ್ಮಾಣ ಮಾಡಬೇಕಲ್ಲ ಮಲ್ಲ ಸಾಕಾರ ಮಾತ್ರ ಈ ಭಾಗದ ಮಾತ್ರ ಕಾರ್ಯಕ್ರಮ ಮಲ್ಲ ಮಟ್ಟದ ಸಾಕಾರ ಬಂದು ಪ್ರದೇಶ ಎಲ್ಲ ಈ ನಮ್ಮ ಕೆಂಪು ಕಲ್ಲು ಪಾಯ ಮತ್ತು ಲಾರಿ ಮಾಲಕ ಸಂಘದೆಲ್ಲ ಸದಸ್ಯರು ಬಂದರು. ನನಗೆ ಅತ್ಯಂತ ಸಂತೋಷ. ಬಹುಶಃ ಬೆಳಿಗ್ಗೆ 10 ಗಂಟೆಗೆ ಅಂತ ಹೇಳಿದರು. ಕ್ಷೇತ್ರ ಉದ್ದಗಲ ಕಾರ್ಯಕ್ರಮ ಉಳಿಸಿದ ಕಾರಣ ಉದ್ದು ಇದೀಗ ಮತ್ತೆ ಬೆಂಗಳೂರು ಹೋಗಬೇಕಿದ್ದ ಕಾರಣ ಈ ಮಧ್ಯದಲ್ಲಿ ಮಂಗಳೂರು ಜೊತೆ ಸೇರಿದ್ದೇನೆ. ನನಗೆ ಅತ್ಯಂತ ಸಂತೋಷವಾಗ್ತದೆ. ಜಿಲ್ಲಾ ಮಟ್ಟದ ಇವತ್ತು ಕೆಂಪು ಕಲ್ಲು ಮತ್ತು ಪಾಯ ಮತ್ತು ಲಾರಿ ಮತ್ತು ಚಾಲಕ ಒಂದು ಸಂಘಟನೆ ಆ ಒಂದು ಎಲ್ಲ ವರ್ಗ ಇವತ್ತು ಯಾರು ದುಡಿತಾ ಇದ್ದಾರೆ ಪ್ರತಿಯೊಂದು ದುಡಿಮೆಗೂ ಕೂಡ ಅದರ ಗೌರವ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಅದು ಪ್ರತಿಯೊಂದು ದುಡಿಮೆಗೂ ಕೂಡ ಅದರ ಗೌರವ ಇದೆ. ಅದಕ್ಕಾಗಿ ತಾವು ಇವತ್ತು ಸ್ವಾಭಿಮಾನ ಮತ್ತು ನೆಮ್ಮದಿಯಿಂದ ಮತ್ತು ಸಮಾಜಕ್ಕೆ ಒಂದು ವ್ಯಕ್ತಿತ್ವದ ರೀತಿಯಲ್ಲಿ ಇವತ್ತು ಆದಷ್ಟು ಶ್ರಮಪಟ್ಟು ಕಷ್ಟಪಟ್ಟು ಅದು ಕೆಂಪು ಕಲ್ಲು ಪಾಯ ಮತ್ತು ಲಾರಿಯನ್ನು ನಡೆಸುವಂತಹ ದೊಡ್ಡ ಮಟ್ಟದ ಸ್ವಾವಲಂಬನೆಯ ಒಂದು ಕೆಲಸ ತಾವು ಮಾಡ್ತಿದ್ದೀರಿ. ಭಾಳಷ್ಟು ವರ್ಷಗಳಿಂದ ನಿಮ್ಮ ಬೆವರು ಸುರಿಸಿ ದುಡಿದು ಕಷ್ಟಪಟ್ಟು ಒಂದು ಸ್ವಾಭಿಮಾನ ಬದುಕನ್ನು ಕಂಡು ಕಾಣದ ಕೈಗಳ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಈ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಈ ಒಂದು ಸಮಾಜದಿಂದ ಎಲ್ಲ ವರ್ಗದವರು ಅತ್ಯಂತ ಸಣ್ಣ ವರ್ಗದಿಂದ ಅತ್ಯಂತ ದೊಡ್ಡ ವರ್ಗದವರೆಗೆ ಅತ್ಯಂತ ಸಣ್ಣ ವ್ಯಾಪಾರಸ್ಥರು ಹಿಡಿದುಕೊಡ್ದು ಅತ್ಯಂತ ದೊಡ್ಡ ವ್ಯಾಪಾರಸ್ಥವರೆಗೆ ಅವರದಾದ ಕೊಡುಗೆ ತಾವು ಕೂಡ ಕೊಟ್ಟೇ ಇವತ್ತು ಸಮಾಜಕ್ಕೆ ಬೆಳೆದು ನಿಂತಿದೆ. ಅದರಲ್ಲಿ ತಮ್ಮ ವರ್ಗದ ಆ ಒಂದು ದೊಡ್ಡ ಮಟ್ಟದ ಒಂದು ಕೊಡುಗೆ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಕೆಂಪು ಪಾಯ ನಡೆಸುವುದಷ್ಟು ಸುಲಭದ ಕೆಲಸ ಅಲ್ಲ. ಅಲ್ಲಿ ಬಿಸಿಲಲ್ಲಿ ನಿಂತು ಬೆವರು ಸುರಿಸಿಕೊಂಡು ಬಹುಶಃ ಇವತ್ತಿನ ಕಾಲದಲ್ಲಿ ಲೇಟೆಸ್ಟ್ ಟೆಕ್ನಿಕಲ್ ಮಿಷಿನ್ ಎಲ್ಲ ಬಂದಿದೆ. ಹಿಂದಿನ ಕಾಲದ ಅದು ಕೂಡ ಇವತ್ತು ಇರಲಿಲ್ಲ. ಅಲ್ಲಿ ನಿಂತು ಆ ಬಿಸಿಲಲ್ಲಿ ನಿಂತು ಬೆವರು ಸುರಿಸಿ ಕಷ್ಟಪಟ್ಟು ಬಹುಶಃ ಶ್ರಮವಹಿಸಿಕೊಂಡು ತಾವು ತಮ್ಮ ತಮ್ಮ ಕೆಲಸ ನಿರ್ವಹಿಸುವ ಬಗ್ಗೆ ನಿಮ್ಮ ಶ್ರಮದ ಬಗ್ಗೆ ನನಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಬಹುಶಃ ಕಾಲೇಜ್ ಈಗಲ್ಲ, ನಾನು ಕಾಲೇಜ್ನಲ್ಲಿ ಹೋಗಲ್ಲ, ನನಗೆ ಏನಪ್ಪ ಅದು ಕಾರ್ ರಿಲೀಸ್ ಇದೆ ಮತ್ತು ನನ್ನ ಆಸಕ್ತಿ ಬಿಟ್ಟೆ. ಇದರ ಹಿಂದೆ ಹೋಗುವಂಥ ಕೆಲಸ ನನಗೆ ಆಗಬಾರ್ದು. ಇದರ ಹಿಂದೆ ಇದ್ದರೆ ಮಾತ್ರ ಆಗ್ತಾ ಹೊರತು ಅದರ ಜೊತೆ ನಮಗೆ ಬೇರೆ ಯಾವುದೇ ಕೆಲಸಗಳು ಮಾಡಲಿಕ್ಕೆ ಆಗುವುದಿಲ್ಲ. ಈ ಒಂದು ಟೆನ್ಷನ್ ಆಗುವಂಥ ಕೆಲಸ ಬೇಡ ಅಂತ ನಾವೆಲ್ಲ ಬಿಟ್ಟದ್ದು. ಈ ಟೆನ್ಷನೆಲ್ಲ ಸಹಿಸಿಕೊಂಡು ಕಷ್ಟಪಟ್ಟು ಅದರಲ್ಲಿ ಮುಂದುವರಿಸಿಕೊಂಡು ಹಂತಕ್ಕೆ ತಾವೇಕು ಬಂದು ನಿಂತಿದ್ದೀರಿ. ಕೆಲಸ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಕಾಲ ಆಗುವಾಗ ಕಾನೂನು ಮತ್ತು ನಿಯಮಗಳು ಬದಲಾವಣೆ ಆಗ್ತಾ ಇರ್ತದೆ. ನೀವು ಪ್ರಾರಂಭ ಮಾಡುವ ಒಂದು ನಿಯಮ, ಅದು ಅನುಷ್ಠಾನಕ್ಕೆ ಬರುವ ಇನ್ನೊಂದು ನಿಯಮ, ಸರಿಯಾಗಿ ಕೆಲಸ ಒಂದು ಲಾಭ ಪಡೆಯುವಾಗ ಇನ್ನೊಂದು ನಿಯಮ.
ಇದು ಬಹುಶಃ ನಾವು ಇವತ್ತು ನೋಡಿದಂಥ ವಿಚಾರ. ಆಗ ನಿಮ್ಗೆ ಆದಷ್ಟು ತೊಂದರೆಗಳು ಕಷ್ಟಗಳೆಲ್ಲ ಕೂಡ ಇವತ್ತು ಆ ಒಂದು ವಿಚಾರ ಆಗ್ತದೆ. ನೀವೊಂದು ನಂಬಿಕೆ ಮತ್ತು ವಿಶ್ವಾಸದಿಂದ ಏನು ಸಮಸ್ಯೆ ಇಲ್ಲ ಅಂತಿದ್ರೆ ವ್ಯಾಪಾರ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿದ ನಂತರ ಗೊತ್ತಾಗುತ್ತೆ ಕಷ್ಟ ಎಷ್ಟಿದೆ ಅಂತೇಳಿ, ಅದರ ನಂತರ ಇಲ್ಲದ ನಂತರವೇ ಗೊತ್ತಾಗೋದು ವಿಚಾರ. ಇಲ್ಲದ ನಂತರ ಇಲ್ಲಿ ಬಿಡ್ಲಿಕ್ಕಲ್ಲ ಉಳಿಲಿಕ್ಕಲ್ಲ ಅಂತ ಪರಿಸ್ಥಿತಿಯನ್ನು ಕಷ್ಟ ಕಾಲದಲ್ಲಿ ನೀವು ಇರುವಂಥ ಕೂಡ ಬಹಳ ಚೆನ್ನಾಗಿ ಗೊತ್ತಿರೋದು ವಿಚಾರ ಗೊತ್ತಾಗ್ತದೆ. ಅಂಥ ಸಂದರ್ಭದಲ್ಲಿ ಒಬ್ಬರ ಕಷ್ಟ ನಿಮ್ಮೊಬ್ಬರ ಕಷ್ಟ ಅಲ್ಲ, ಅದು ನಮ್ಮೆಲ್ಲರ ಕಷ್ಟ ಅಂತ ಹೇಳಿಕೊಂಡು ಎಲ್ಲ ಒಂದು ಒಗ್ಗಟ್ಟಿನಿಂದ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಪರಸ್ಪರ ನಿಮ್ಮ ಕಷ್ಟಗಳನ್ನು ಮತ್ತು ಸಮಸ್ಯೆಗಳನ್ನು ಹಂಚುವ ಮೂಲಕ ಎಲ್ಲರಿಗೂ ಕೂಡ ನೆಮ್ಮದಿಯ ಒಂದು ಕೆಲಸ ಮಾಡಲಿಕ್ಕೆ ಬೇಕಾಗುವಂಥ ಸಂಘಟನೆಯನ್ನು ತಾವು ಇವತ್ತು ಮಾಡಿ ನೂತನ ಪದಾಧಿಕಾರಿಗಳ ಪದಾಧಿಕಾರಿಗಳನ್ನು ಇವತ್ತು ನಡೀತಾ ಇದೆ. ನೂತನವಾಗಿ ನೂತನವಾಗಿ ಪ್ರಧಾನ ಪದಾಧಿಕಾರನ ಬರುವಂಥ ಎಲ್ಲ ನಮ್ಮ ಅಧ್ಯಕ್ಷರಿಗೆ ಮತ್ತು ಸರ್ವ ಸದಸ್ಯರಿಗೆ ನಾನು ಶುಭಾಶಯನ ಇವತ್ತು ಸಲ್ಲಿಸ್ತೇನೆ. ನೀವು ಅಧ್ಯಕ್ಷರಾಗಿ ಸದಸ್ಯರಾಗಿ ಎಲ್ಲರೂ ಕೂಡ ಒಂದೇ ಸಮಾನತೆ ನೋಡಿಕೊಂಡು ಯಾರಿಗೂ ಕೂಡ ಇವತ್ತು ಕಷ್ಟ ಆಗದ ರೀತಿಯಲ್ಲಿ ಎಲ್ಲ ವರ್ಷ ನೀವು ಕಾನೂನು ಜಾಸ್ತಿ ಮೀರಿ ಹೋಗೋ ರೀತಿಯಲ್ಲಿ ಕೂಡ ಅಲ್ಲ, ಅಥವಾ ನಿಮಗೆ ಕಾನೂನು ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಕೆಲಸ ನಿರ್ವಹಿಸೋದು ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನೂತನ ಪದಾಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿದ್ದಾಗ ರವಿಗಿಂತ ಭಾಷೆ ಹೇಳ್ತಾರೆ, ಯಾವೆಲ್ಲ ಸಂದರ್ಭದಲ್ಲಿ ಸಮಸ್ಯೆ ಹೇಳಿದ್ರೆ ಎಲ್ಲ ಸಂದರ್ಭದಲ್ಲಿ ಆ ಅಧಿಕಾರಿಗಳಿಂದ ನಾವು ಚರ್ಚೆ ನಾವು ಇವತ್ತು ಮಾಡಿದ್ದೇವೆ. ಆದ ಕಾರಣ ಇವತ್ತು ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಸರಿಪಡಿಸಿ ಹೋಗಬೇಕೆಂಬ ಆಲೋಚನೆ ಮಾಡಿ ಕೂಡ ಮುಂದೆ ಹೋಗೋದ ವಿಚಾರ ಬೇಕಾಗ್ತದೆ. ಅದಕ್ಕೆ ನಾವು ಒಮ್ಮೆ ನಿಮ್ಮೆಲ್ಲರ ಜಿಲ್ಲಾ ಮಟ್ಟದ ನಮ್ಮ ತಾಲೂಕು ಮಟ್ಟದ ಪದಾಧಿಕಾರಿಗಳೊಂದಿಗೆ ನಮ್ಮ ಜಿಲ್ಲಾ ಮಟ್ಟದ ನಿಮ್ಮ ಇಲಾಖೆ ಅಧಿಕಾರಿ ಕರೆಸಿಕೊಂಡು ಯಾವ ಸಮಸ್ಯೆ ಇದೆ ಅದನ್ನು ಹೇಗೆ ನಮಗೆ ಬಗೆಹರಿಸ್ಬೋದು, ಹಾಗೆ ಆ ಸಮಸ್ಯೆ ಕೆಲವೊಂದು ಅವರೇನು ಬದಲಾವಣೆ ಮಾಡಬೇಕು, ಕೆಲವೊಂದು ನೀವೇನು ಬದಲಾವಣೆ ಮಾಡಬೇಕು ಅಂತ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಸಮರ್ಪಕವಾದ ಪರಿಹಾರ ಕಾಣುವಂಥ ಕೆಲಸವನ್ನು ನಾವು ಖಂಡಿತವಾಗಿ ನಾವು ಮಾಡುವಂಥ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಅದಕ್ಕೆ ನಾನು ಮುಂದಿನ ತಿಂಗಳು ನಾನು ಮೀಟಿಂಗನ್ನು ಕರೆಯುವಂಥ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ನಿಮ್ಮ ಹಂತದಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ವರ್ಗ ಇದೆ. ನೀವು ಕೆಂಪುಗಳಿರ್ಬೋದು, ಕಾರಿ ಇರ್ಬೋದು, ಸಮಯ ನಮ್ಮ ಹೊಯ್ಗೆ ಇರ್ಬೋದು, ಇನ್ನಿತರ ನಮ್ಮ ಕೂಲಿ ಕಾರ್ಮಿಕರು, ಇವರ ಸಮಸ್ಯೆಯನ್ನು ಬಗೆಹರಿದರೆ ಮಾತ್ರ ಈ ಸಮಾಜ ಮುಂದೆ ಹೋಗಲಿಕ್ಕೆ ಸಾಧ್ಯವಿದೆ. ಈ ವರ್ಗದ ನಾವು ಸಮಸ್ಯೆ ಕೆಲಸ ಮಾಡದೆ ಇವರ ಸಮಸ್ಯೆ ಬಗೆಹರಿಸದೆ ನಾವು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಆಲೋಚನೆ ಮಾಡಿಕೊಂಡು ಹೋದರೆ ಅದು ಸಮಾಜ ಮುಂದೆ ಹೋಗ್ಲಿಕ್ಕೇನೆ ಸಾಧ್ಯ. ಯಾಕೆ ಇಲ್ಲಿ ಸಮಸ್ಯೆ ಬಗೆಹರಿದ್ರೆ ಮಾತ್ರ ಬಹುಶಃ ಅಲ್ಲಿ ಮುಂದುವರಿಸಿಕೊಂಡು ಹೋಗುವಂಥ ಅವಕಾಶ ಆಗುವಂಥದ್ದು. ಸೊ ತಳಮಟ್ಟದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ನಾವು ಮುಂದೆ ನಿಂತು ಅಧಿಕಾರಿ ಕರೆಸಿಕೊಂಡು ಬಹುಶಃ ಅದನ್ನು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಮ್ಮದೇ ಆದ ರೀತಿಯಾದ ಪ್ರಾಮಾಣಿಕತೆಯನ್ನು ಮಾಡುವ ಕಾನೂನು ಮತ್ತು ನಿಯಮಗಳು ಬದಲಾವಣೆ ಆಗಬೇಕಾದ್ರೆ ಬೆಂಗಳೂರಿನಲ್ಲಿ ಮಂತ್ರಿಗಳ ಮತ್ತು ಅಧಿಕಾರಿ ಕೂತ್ಕೊಂಡು ಬೇಕಾದಂಥ ನಿಯಮಗಳು ಮತ್ತು ಕಾನೂನು ಬದಲಾವಣೆ ಮಾಡಬೇಕು ಕೂಡ ನಾವು ತಯಾರಾಗಿ ನಿಲ್ಲುವಂಥ ವಿಚಾರ ಆಗುವಂಥ ಅದಕ್ಕಾಗಿ ಬಹುಶಃ ನನಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಕೆಲವೊಮ್ಮೆ ಏನಾಗ್ತದೆ ಹೇಳಿದರೆ ಕೆಲವೊಮ್ಮೆ ನಿಯಮಗಳು ಮಾಡುವಾಗ ಅದು ಗುಲ್ಬರ್ಗದಿಂದ ಹಿಡಿದು ತಲಮಟ್ಟದಲ್ಲಿ ಒಂದೇ ನಿಯಮ ರೂಲ್ಸ್ ಮಾಡ್ತಾರೆ. ಸರ್ಕಾರ ಮಾಡುವಾಗ ಎಲ್ಲರಿಗೂ ಒಂದೇ ಮಾಡೋದು. ಅದು ನಮ್ಮ ಪರಿಸ್ಥಿತಿಯೇ ಬೇರೆ, ಗುಲ್ಬರ್ಗ ಪರಿಸ್ಥಿತಿಯೇ ಬೇರೆ, ಮೈಸೂರಿನ ಪರಿಸ್ಥಿತಿ ಅಲ್ಲಿ ಸೂಟ್ ಆಗೋದು ಇಲ್ಲಿ ಸೂಟ್ ಆಗೋದಿಲ್ಲ, ಇಲ್ಲಿ ಸೂಟ್ ಆಗೋದು ಅಲ್ಲಿ ಸೂಟ್ ಆಗದಂಥ ಪರಿಸ್ಥಿತಿ ಇದೆ. ಕೆಲವೊಮ್ಮೆ ಏನಾದರೂ ನಿಯಮ ಮೀರಿ ಆದರೂ ಕೂಡ ಕೆಲವೊಮ್ಮೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತ್ಕೊಳ್ತಾರೆ ಪರಿಸ್ಥಿತಿ ಅರ್ಥ ಮಾಡಿಕೊಂಡು. ಆಗೇನಾಗ್ತದೆ ಕೆಲವರು ಸಿಕ್ಕಿದ್ದು ಚಾನ್ಸ್ ಅಂತೇಳಿ ಒಟ್ಟಾರೆ ಮಾಡಿಕೊಂಡು ಹೋಗುವಂಥ ವಿಚಾರ ಕೂಡ ಇವತ್ತು ಆಗೇನಾಗ್ತದೆ ಮತ್ತೆ ಸಿಕ್ಕಿ ಬೀಳುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ಅಧಿಕಾರಿಗಳು ಮುಜುಗರ ಆಗದ ರೀತಿಯಲ್ಲಿ ನಿಮ್ಗೆ ಕೂಡ ಒಂದು ಕಷ್ಟಕರ ಆಗದ ರೀತಿಯಲ್ಲಿ ಈ ನಿಯಮದ ಮಧ್ಯೆ ತಮ್ಮ ಕೆಲಸ ನಿರ್ವಹಿಸುವಂಥ ದೊಡ್ಡ ಮಟ್ಟ ಮನೋಭಾವನ ಹಮ್ಮಿಕೊಳ್ಳುವಂಥ ಅವಕಾಶ ಇದ್ದು ಆಗಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಮೊನ್ನೆ ನನ್ನ ತಮ್ಮ ಒಂದು ನಮ್ಮ ಮನೆಯಲ್ಲೆಲ್ಲ ಹೇಳಿದ್ರು, ನಾನು ಅಧಿಕಾರಿಗೆ ಫೋನ್ ಮಾಡಿದೆ, ಎಲ್ಲ ಕಡೆ ಇದೆ ಏನೋ ಇದು ಮಾಡ್ಬೇಕು ನಾವು ಹೇಳೋದಿಲ್ಲ, ಸಡನ್ ಯಾಕೆ ಅವರೆಂದು ನಾವು ಎಂತ ಮಾಡೋದು, ನಮಗೆ ಬರೋದ್ರಲ್ಲಿ ಕುಡಿಸೋದಿಲ್ಲ ಫೋನ್ಗಳು ಕಂಪ್ಲೇಂಟ್ ಬರೋದ್ರೆ ನೋಡುವಾಗ ಏಳೆಂಟು ನಾನು ಹೇಳಿದೆ ಏಳೆಂಟು ಲಾರಿಗಳು ಒಟ್ಟಿಗೆ ನಿಂತು ನೀವು ಮಾಡಿದ್ರೆ ನಿಮಗೆ ಮತ್ತೆ ಕಂಪ್ಲೇಂಟ್ ಬರೋದು ಇರ್ತದೆ, ಅವಕಾಶ ಕೊಡ್ತಾರಂತ ಹೇಳಿ ಏಕದಮ್ ಈ ರೀತಿ ಮಾಡಿದ್ರೆ ಯಾರಾದರೂ ಸಹಿಸಲಿಕ್ಕೆ ಸಾಧ್ಯವಂತ. ಸೊ ನಮ್ಮ ಜವಾಬ್ದಾರಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಹೇಳಿಕೆ ಬಯಸ್ಬಾರ್ದು. ಯಾವುದೇ ಅಧಿಕಾರಿಗಳು ನಮಗೆ ಅವರು ಬಂದು ತಲೆ ಕೊಡಲಿಕ್ಕೆ ತಯಾರಿಲ್ಲ. ನಮ್ಮ ಮನೆಯ ಸ್ವಂತ ಅಣ್ಣ ತಮ್ಮ ಅಧಿಕಾರಿಗಳು ಕೂಡ ಅವನು ಕೂಡ ಬಂದು ಅವರು ತಲೆ ಕೊಡಲಿಕ್ಕೆ ಒಂದು ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಸಹಕಾರ ಮಾಡಿ ಹೊರತು ಏಕದಮ್ ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಅವನು ಕೆಲಸ ಹೋಗೋದಾದರೆ ಯಾರು ನಮ್ಮ ಪರವಾಗಿ ಕೂಡ ನಿಲ್ಲುವುದಿಲ್ಲ, ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಈಗ ನೀವು ಅತ್ಯುತ್ತಮವಾಗಿ ಚೆನ್ನಾಗಿ ನಮ್ಮ ಕೆಲಸ ನಿರ್ವಹಿಸಿಕೊಂಡು ಹೋಗುವಂಥ ವಿಚಾರ ತಾವತ್ತು ಮಾಡಿ ಮೊನ್ನೆ ತಾನೇ ಇವರೆಲ್ಲ ಬಂದಾಗ ಅಧಿಕಾರಿ ಆ ವರ್ಗದವರಿಗೆ ತಳಮಟ್ಟದಲ್ಲಿ ಕೆಲಸ ನಿರ್ವಹಣೆ ಮಾಡುವವರಿಗೆ ಕಷ್ಟ ಕೊಡೋದು ಬೇಡ, ತೊಂದರೆ ಆಗೋದು ಬೇಡ ಅಂತ ಕೂಡ ಹೇಳಿದ್ದೇನೆ. ಆದರೂ ಕೂಡ ಆದಷ್ಟು ಶೀಘ್ರದಲ್ಲೇ ಒಂದು ಮೀಟಿಂಗನ್ನು ಕರೆದು ಕರೆಕ್ಟಾಗಿ, ಯಾಕೆ ಈಗ ಮಾತ್ರ ಅಲ್ಲ, ಇದು ಶಾಶ್ವತವಾಗಿ ನಾವು ಇದೇ ಸಮಸ್ಯೆಯನ್ನು ಈಗಲೇ ತಾತ್ಕಾಲಿಕವಾಗಿ ಬಗೆಹರಿಸಿದ ಪ್ರಯೋಜನ ಇಲ್ಲ. ಇದಕ್ಕೊಂದು ಫುಲ್ ಸ್ಟಾಪ್ ಆಗಬೇಕು. ನೀವು ಮತ್ತು ನೆಮ್ಮದಿ ಮತ್ತು ಸಮಾಧಾನದ ವ್ಯಾಪಾರ
ಮಾಡಿಕೊಂಡು ಹೋಗುವ ರೀತಿಯ ಒಂದು ನಿಯಮವನ್ನು ಮಾಡಲಿಕ್ಕೆ ನಾವು ಮುಂದೆ ನಿಂತು ಆ ಕೆಲಸ ನಾವೆಲ್ಲ ಇವತ್ತು ಮಾಡುವ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೊನ್ನೆ ನಮ್ಮ ಬಿಲ್ಡರ್ಗಳ ಸಮಸ್ಯೆ ಇತ್ತು, ಬೆಂಗಳೂರಿಗೆ ಬಂದಿದ್ದರು ಎಲ್ಲ ಬಿಲ್ಡರ್ಗಳು. ನಾನು ಬಹುಶಃ ಡಿ ಕೆ ಶಿವಕುಮಾರ್ ಕರೆಸಿಕೊಂಡು ಚರ್ಚೆ ಮಾಡಿ ಎಲ್ಲ ಒಂದು ಗಂಟೆ ಎಲ್ಲ ಸಮಸ್ಯೆ ಬಗೆಹರಿಸಿ ಈಗ ಬರೋ ಆರಂಭದಲ್ಲಿ ಸಮಾಧಾನದವರಿಗೆ ತಮ್ಮ ಇದನ್ನು ಮಾಡಲಿಕ್ಕೆ ಈ ರೀತಿಯ ಬನ್ನಿ ಅಧಿಕಾರಿಗಳ ಮಂತ್ರಿ ಕೂತ್ಕೊಂಡು ನಮಗೆ ಯಾವ ರೀತಿ ಪ್ರದೇಶಕ್ಕೆ ಬೇಕು ಆ ನಿಯಮ ಒಳಗಡೆ ನಾವು ಹೇಗೆ ಸಹಕಾರ ಮಾಡ್ಬೋದು ಕೂತ್ಕೊಂಡು ಚರ್ಚೆ ಮಾಡಿದ ಬಗೆಹರಿಸುವಂಥ ಕೆಲಸಕ್ಕೆ ನಿಮ್ಮ ಜೊತೆ ನಾನು ಕೂಡ ಒಬ್ಬ ಸೋದರನಾಗಿ ಮುಂದೆ ನಿಂತು ನನ್ನೆಲ್ಲ ಸಹಕಾರ ಕೊಡ್ತೇನೆ. ಬಹುಶಃ ನಿಮ್ಮೆಲ್ಲ ನಾವು ಶುಭಾಶಯಗಳನ್ನು ಸಲ್ಲಿಸಿಕೊಂಡು ನೀವೆಲ್ಲ ಸ್ವಲ್ಪ ನೀವು ದೊಡ್ಡ ವ್ಯಾಪಾರಸ್ಥರಿರ್ಬೋದು, ಸಣ್ಣ ವ್ಯಾಪಾರಸ್ಥರಿರ್ಬೋದು, ಮಾಧ್ಯಮ ವರ್ಗದ ವ್ಯಾಪಾರಸ್ಥರು, ಕೆಲವೊಬ್ಬರು ಹಳೆಯದಾಗಿ ಓಲ್ಡಾಗಿ ಒಂದು ಕೆಲಸ ಮಾಡಿದಿರ್ಬೋದು, ಕೆಲವು ನೂತನವಾಗಿ ಪ್ರಾರಂಭ ಮಾಡಿರ್ಬೋದು. ಅದು ನಾವೆಲ್ಲ ಸಮಾನತೆಯನ್ನು ಮತ್ತು ಒಗ್ಗಟ್ಟಿನಿಂದ ನಿಮ್ಮ ಸಂಘಟನೆಯ ಶಕ್ತಿ ಯಾವುದಂತ ಹೇಳಿದರೆ ಅದು ಎಷ್ಟು ವ್ಯಾಪಾರಸ್ಥರ, ಎಷ್ಟು ಬಿಸ್ನೆಸ್ ಇದೆ, ಎಷ್ಟು ಲಾರಿ ಇದೆಯಲ್ಲ, ನಿಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ ಅದೇ ಮಾತ್ರ ನಿಮ್ಮ ಸಂಘಟನೆಯ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಸಂಘಟನಾತ್ಮಕವಾಗಿ ನಮ್ಮ ಕೆಲಸದಲ್ಲಿ ನಾನು ಮುಂದೆ ನಮ್ಮ ಸಹಕಾರ ಕೊಟ್ಟಂತ ಹೇಳಿಕೊಳ್ತಾ ಮತ್ತೊಮ್ಮೆ ನೂತನವಾದ ಸದಸ್ಯರಿಗೆ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ ನಿಮ್ಮ ಮಕ್ಕಳು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಸಿಕ್ಕಂತ ಕೇಳಿಕೊಳ್ಳುತ್ತಾನೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಂಕ್ಲೆ ಇಲ್ಲಿಗೆ ದಾದ ರಾಯಲ್ಟಿ ಕಟ್ಟೊಂದುಲ್ಲನ ರಾಯಲ್ಟಿ ಅವರಿಗೆ ಕಟ್ಟಡ ಸಂಬಂಧಿಸಿದ ಇಟ್ಟಿಗೆಯಲ್ಲಿ ಪ್ರಮಾಣ ನಿರೀಕ್ಷಣವಾಗಿ ಎಂಗ್ಲೊಂದು ಸರ್ಕಾರದ ತೆರಿಗೆ ಕಟ್ಟದೆ ರಾಜ್ಯಬದ್ಧವಾದ ಎಂಗ್ಲ ಒಂದು ವ್ಯವಹಾರ ಮಾಡುವ ನಿತ್ಯ ಒಂದು ಲೋಡು 1,000 ರೂಪಾಯಿ ತೆರಿಗೆ ಕಟ್ಟದೆ ವ್ಯವಹಾರ ಮಾಡಬೇಕು ಭಾರಿ ಕಷ್ಟ ಆಗುದು. ಅಂಜಾಡಿನ ಕಾರಣ ತೆರಿಗೆ ಒಂದು ಕಮ್ಮಿ ಅಲ್ಲ ಬೇರೆ ನಿತ್ಯವೇ ಬರಬೇಕು ಅಲ್ಲ ನೀರು ಬಂದು ಸರ್ಕಾರ ಮತ್ತು ರಾಜ್ಯದ ಸಮರ್ಪಕವಾಗಬೇಕು, ರಾಜ್ಯದ ಸೋರಿಕೆ ಆಗುವುದು. ಇದು ಜಾಸ್ತಿ ಕಾರಣ ರಾಜ್ಯದ ಕಷ್ಟ ಆಗುದು. ನಿನ್ನೆ ವಿಷಯ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಬರೆದು ಈ ಕಡೆ ಬೆಂಗಳೂರು ಬರುವ ಇದು ದಯವಿದೆ ಸಂಜೆ ವಿಷಯ ಮಾತಾಡಿದೆ ಹೇಗೆ ಒಂದು ಮಾಹಿತಿ ಕೊಡುತ್ತೆ, ಈಗ ಒಂದು ಸಫಲವಾದ ಈ ಉದ್ಯಮವನ್ನು ಹೇಳಿಕೆ ಸಹಕರಿಸಿಕೊಂಡು ವಿನಮ್ರವಾಗಿ ಹೇಳಿಕೊಳ್ಳುತ್ತದೆ. ನಮ್ಮ ಈ ವಲಯದ ಅಧ್ಯಕ್ಷ ವಿಶ್ವನಾಥರಿಗೆ ಶುಭಾಶಯದ ಪಾತ್ರ ಸದಸ್ಯರೇ, ನಾನು ಇದು 2ನೇ ವರ್ಷದ ಅಧ್ಯಕ್ಷ ನಾನು ಪದಾರ್ಥ ಮೊದಲು ನಾನು ಗೊತ್ತಿಲ್ಲ ಬಂದೆ 1 ವರ್ಷದಲ್ಲಿ ಸಾಕಾಗ್ತದೆ ದಯಪಂಡ ಈ ಕೆಂಪು ಕಲ್ಲಲ್ಲಿ ಕಷ್ಟ ಆಯ್ತಾ ಬೇರೆ ಸಾಕಾಗ್ತದೆ 1 ವರ್ಷ ಅಂತ ಮಾತಾಡ ಬಂದಿದ್ರೆ 2ನೇ ವರ್ಷ ಹೀರಾವರು ದಯಪಂಡ 2ನೇ ವರ್ಷದಲ್ಲಿ ಏನು ತೊಂದರೆ ಆಗ್ತಿದ್ದಿ ನಾನು ಅಧ್ಯಕ್ಷತೆ ಉಪಣ ಬೇರೆ ತೊಂದರೆ ಆಗ್ಬಿಡ್ತಿದ್ದಿ ಹೆಂಗೆ ಸಮಸ್ಯೆಗಳ ಬಂದ ಗಾಡಿಗಳಲ್ಲಿ ಸಮಸ್ಯೆ ಪರ್ಮಿಟ್ ಇದೆ ಅಂದ್ರೆ ಒಂದು ಗಾಡಿ ಕೊಟ್ಟಿದ್ದೇವೆ ಪರ್ಮಿಟ್ ತೆಗೆದು ತೆಕ್ಕೊಂಡಿಲ್ಲ ಆದ್ರೆ ಸಮಸ್ಯೆ ಒಂದು ಐತಿ ಕೆಲವಲ್ಲಿ ಅದೇ ತಾರೆ ಪೂರ ಬರ್ತದೆ ಅಂಜಾಗಿ ಇಲ್ಲಿ ಪರ್ಮಿಟ್ ಬೇಕು ಜನ ಸ್ಥಿತಿ ತೆಗಿಲಿಕ್ಕೆ ಆಗ ಈಗ ಈ ಗಾಡಿಗಳನ್ನ ಕಷ್ಟ ಹೋಗಿ ಸ್ಟೇಷನ್ ಇಲ್ಲರೆ ಬರೋದು ಬರ್ತೊಂದು ಈ ಚೆಕ್ಗಳು ಇಂಚಿನ ಸ್ಥಿತಿ ಉಳ್ಳ ಕೆಲವೊಂದು ಅಧಿಕಾರಿಗಳು ಏನಂತ ಬಂದ ಅದು ಗಾಡಿ ಫೀಸ್ ಮಾಡ್ತದೆ 5 ಗಾಡಿಗಳ 40,000 ರೂಪಾಯಿ ಒಂದು ಗಾಡಿ ಬರ್ತಲ್ಲ ಇದು ಮಾತ್ರ ಕಷ್ಟ. ಈ ಗಾಡಿ ಒಂದು ಗಾಡಿ 1,000 ರೂಪಾಯಿ ಟಿಕ್ಕು ಮಾತೆ 1,000 ಬಂಗೋಡು ಆಗ ಅವೇ ವೃತ್ತಿ ಹೇಳಿದ್ರು ಆಯ 500 ರೂಪಾಯಿ ಹಣ ನಮ್ಮ ಈ ಕಷ್ಟವು ಈಗ 1 ವರ್ಷ ನಮ್ಮ ಶೂಟಿಂಗ್ ಸರ್ ಮಸ್ತ್ ಹೆಲ್ಪ್ ಮಾಡ್ತಿದ್ದಾರೆ. ಆದರೆ ನಮ್ಮ ಕಷ್ಟ ಬಂದಾಗ ದಾದ ಅವರು ಹೆಚ್ಚಿನ ಅವರು ರೂಪಾಯಿ ನಮಗೆ 1,000 ರೂಪಾಯಿ ಮಾಡಿದ್ರು ನಮ್ಮ ಸರ್ ಅಂಚನೆ ನಮ್ಮ ಇತರ ಒಳ್ಳೆಯ ನಮ್ಮ ಬೀಸೋಡು ಮಟ್ಟ ಕಲ್ಕಾಲ ಆದಿಶೇಷರ ವ್ಯಾಪ್ತಿಯಲ್ಲಿ ನಮ್ಮ ವಿಸ್ತರಣೆ ಮಾಡಿದ ಈ ಆದಿಶೇಷರ ವಿನೋದ ನಿತ್ಯ ಗಿರಿಗಿರಿ ಎಂಗ್ಲೆ ಉತ್ತರ ಅಧ್ಯಕ್ಷರಿಗೆ ಪ್ರತಿ ಅಧಿಕಾರಿಗಳು ಕಲ್ಲು ಹೋಗಲಿ ಕಾಸು ಹೋಗಲಿ ಹೆಚ್ಚಿನ ನಿತ್ಯ ಗಿರಿಗಿರಿ ಈ ಗಿರಿಗಿರಿ ಸಾಕಾಗ್ತದೆ ತೆಂಗಲಿ ಐಕ್ಯಾನ ನಮ್ಮ ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟು ಇದ್ದ ನಾವು ಅಧಿಕಾರಿಗಳು ಅವರು ಏನು ನಮ್ಮ 4 ಪಕ್ಕ ನಮ್ಮ ಗಾಡಿ ಬಂದದ್ದು ನಮಗೆ ಕಷ್ಟ ಕೊಡ್ಬಿಟ್ಟಿದೆ ಅಂದ್ರೆ ಮಾತಾಡಿದ ನಮ್ಮ ಒಗ್ಗಟ್ಟು ಕೊಡು ನಮ್ಮ ಈ ಸರ್ಕಾರ ನೆಟ್ಟ ರೀತಿಯಲ್ಲಿ ನಡಬಹುದು ಬರ್ಬಿಡ ಇನ್ನು ಅಂಜನೆ ನಮ್ಮ ಒಂದು ಲೆಕ್ಕಾಚಾರ ಅಂತ ಹೊರಗೆ ನಾವು ರೂಪಾಯಿ ಇಲ್ಲ ನಾವು ಕರೆಕ್ಟ್ ಕಿಲೋಮೀಟರ್ ದೂರ ಒಂದು ಲೆಕ್ಕಾಚಾರ ಅವ್ಯವಹಾರ ಗುರುತಿಸಿ ಆ ನಮ್ಮ ಕೊಡುವ ಸದಸ್ಯ ಕೊಲಾಡಿ ಚಿಲ್ಲರೆ ಹೊರಗೆ ನಮ್ಮ ಕಸ್ಟಡಿಯಲ್ಲಿ ನಮ್ಮ ಔಷಧ ಕೊಡೋದು ಒಂದು ಸಹಾಯ ಗೊತ್ತಾ ಈ ನಮ್ಮ ಆಯುರ್ವೇದದಲ್ಲಿ ನೋಡಿ 10 ಗಿಡದ ಮರ
ಕರೆಕ್ಟ್ ಈಗ ಮಾತಾಡಿಕೊಂಡು ಅಂಚನೆ 10 ಜನದ ಒಂದು ಚಿಲ್ಲರೆವರೆಗಿನ ಕಾಸು 10 ಜನ ಚಿಲ್ಲರೆವರೆಗಿನ ಕಾಸು ಒಟ್ಟು ಮತ್ತು ನಮಗೆ ಕೊಡ್ತಾ ಹೌದಾಯ ಬಂದ ಅದನ್ನ ಆರೋಗ್ಯ ವೃದ್ಧಿ ಆವಾಗ ನಮ್ಮ ಈ 10 ಜನದ ಕಾಸು ಆರೋಗ್ಯ ವೃದ್ಧಿ ಆವಾಗ ಅಂಚನೆ ನನ್ನ ಪ್ರತಿ ವರ್ಷದ 20 ಜನ ಬೋದು ನಮ್ಮ ಒಂದು 50 ಜನಕ್ಕೆ ಕೊಡ್ತಾ ಅಂಚನೆ ಐದು ಕೊಡ್ತಾ ದಾನ ಮಾಡ್ತುಗ ದಾನ ಧರ್ಮ ಮಾಡ್ತುಗ ಐದು ನಮ್ಮ ದೇವರ ಅನುಗ್ರಹ ಉಂಟು ಅಂಚನೆ ನಮ್ಮ ಸಾರಸ್ವತ ಒಂದು ನೋಡು ಅದನ್ನು ನಮ್ಮ ಜೋಗ್ಲಿ ನಮ್ಮ ಪುಸ್ತಕ ಕೊಟ್ಟ ಒಂದು ಜೋಗ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಟ್ಟ ಅದು ಹೌದಾಯ ಬಂದ ನಮ್ಮ ಈ 4 ಅಕ್ಷರ ಕಲ್ಪನಾ ಕಮ್ಮಿ ಇರ್ತಾದ್ದು ನಮ್ಮ ಈ ಸ್ಥಿತಿಗೆ ವೈದ ಕೆಂಪು ಕಾಲದ ಬೇರೆ ವೈದ ನನ್ನದ ಜೋಗು ಈ ಕೆಂಪು ಕಾಲದ ಬೇರೆ ಬೋಡಿಸಿ 4 ಅಕ್ಷರ ಕಲ್ಪದ ಡಾಕ್ಟರ್ ಇಂಜಿನಿಯರ್ ಆಗುವ ಉದ್ದೇಶಗಳು ನಮ್ಮ ಪುಸ್ತಕ ಕೊಟ್ಟ ಅಭಿಪ್ರಾಯ ಉಳ್ಳ ನಾನು ಇದರಲ್ಲಿ ಶಾಲಾ ಶುರುವಾದ ಟೈಮರು ನಮ್ಮ ಅವಧಿಯ ಅಂಚನೆ ನಮ್ಮ ಈ ಪರ್ಮಿಟ್ ವಿಷಯದಲ್ಲಿ ಐನಾರು ಹೆಚ್ಚಿನ ಸಂಖ್ಯೆಯಲ್ಲಿ ಆಪಣಗಳು ಪರ್ಮಿಟ್ ಮಾಡಿದ್ರೆ ನಮ್ಮ ಸರ್ಕಾರದ ಊರ ಅವಧಿ ತೊಂದರೆ ಆವಾಗ ಲೆಕ್ಕ ನಮ್ಮ ನಡೆದುಕೊಂಡು ಹೋಗಿ ನಮ್ಮ ಒಗ್ಗಟ್ಟು ಹೋಗ ಅಂಚನೆ ಹೊರಗಾಗಿ ಟಿವಿ ಚಾನಲ್ ಬರ್ತದೆ ಕೆಂಪು ಕಲ್ಲು ಕಲ್ಲರ ನಿಜವಾದ ಕೆಂಪು ಕಲ್ಲು ಕಲ್ಲರ ಏನು ದಯಮಾಡ ಅಲ್ಪೇಕರು ಸರ್ಕಾರದ 15 ಲಕ್ಷ ರೂಪಾಯಿ ಕಟ್ಟಣಪ್ಪ 8 ಲಕ್ಷ ರೂಪಾಯಿ ಕಟ್ಟದ ನನ್ನ 10 ಲಕ್ಷ ರೂಪಾಯಿ ಕಟ್ಟಿದೆ ಉಂಟು ಲೀಸು ಮಾಡುತ್ತದೆ ಶಾಲೆಯಲ್ಲಿ ಅವ್ಯವಹಾರ ಮಂದಿ ಈಗ ಆ ಪಟ್ಟದ ಏನಂತ ಐದರ ಬಗ್ಗೆ ವಿಮರ್ಶೆ ಮಾಡ್ತಾರೆ ದಯಮಾಡ ಅವರೇ ಮೊಬೈಲ್ ವೈರಲ್ ಆಗಿದೆ ನಿಜವಾದ ಕಲ್ಲರ ಗೋಡಾಪಂಚಿನ ಲೀಸ್ ಕೂಡ ಮಂತ್ರಿಯಿಂದ ಧನ ಒಂದು 19 ಬರ್ತದೆ ಏನೋ ದಯಮಾಡ ವೈರಲ್ ಮಾಡ್ಕೊಳ್ಸಿ ಅಂಚನೆ ಊರೆಲ್ಲ ಶಿಸ್ತುಬದ್ಧವಾಗಿ ಮಾಡ್ತೇವೆ ಈಗ ಓದಪ್ಪ ನಮಗೆ ದಾದ ಅವರು ಈಗ ಫೋನ್ ಮಾಡಿಕೊಂಡೆ ಯಾನಿಗೆ ಬೇಸಾಯ ಒಳ್ಳೆ ನಮಗೆ ಪೂರ ಮಾರ್ಗದರ್ಶನ ಕೊರಿಯಲು ಒಳ್ಳೆಯದು ನಮ್ಮ ಯುಪಿ ಕಾರ್ಯದರ್ಶನ ಪಂಪೇರಿ ಅಪ್ಪಲ್ಲ ಇಲ್ಲ ದಾದ ಹೋಗಿದ್ದಾನೆ ಯಾಕಂದ್ರೆ 2-3 ಸರಿ ನಿಜಕ್ಕೆ ಹೋಗಿ ನಮಗೆ 2-3 ಸರಿ ಕಷ್ಟಪಟ್ಟು ನಾನು ಬಂದರೆ ನಾನು ಪಾತ್ರ ಸಭಾ ಮಾಡಿಕೊಂಡು ಅಂದ್ರೆ ನಮ್ಮ ಕೆಲವರು ಆರೋಗ್ಯದ ಬಗ್ಗೆ ಇದಕ್ಕೆಲ್ಲ ಹೆಚ್ಚ ಮಾತಾಡಿ ದಯಮಾಡಿ ಬೆಟ್ಟ ಕಾರ್ಯಕ್ರಮ ಹೋಗಿ ನಮ್ಮ ಪಾತ್ರ ಇರುತ್ತವೆ